2022ನೇ ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾರೆ. ತುಳು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಕೃತಿಗಳು. ಮಣ್ಣ ಮದಿಪು ಕಾದಂಬರಿ 2017ರಲ್ಲಿ ಪಡಿಯಾಡಿ ಪ್ರಶಸ್ತಿ ಪುರಸ್ಕೃತವಾಗಿತ್ತು. ಮುಂಬಯಿಯಲ್ಲಿ ನೆಲೆಸಿ ತನ್ನ ವೃತ್ತಿಯ ಜೊತೆಗೆ ಪುಸ್ತಕ ಬರವಣಿಗೆ ಪ್ರಕಟಣಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮಂತೂರು ಅವರು ತಮ್ಮ ಪೂಜಾ ಪ್ರಕಾಶನದ ಮೂಲಕ ತನ್ನ ಹಾಗೂ ವಿವಿಧ ಲೇಖಕರ 30 ಕೃತಿಗಳನ್ನು ಪ್ರಕಟಿಸುವ ಮೂಲಕ ಮುಂಬಯಿಯಲ್ಲಿ ತುಳು ಸಾಹಿತ್ಯ ಲೋಕದ ಕೊಂಡಿಯಾಗಿ ನಿರಂತರವಾಗಿ ಸೋಲು, ಬಲಿದಾನ, ಕಲ್ಕುಡ ಕಲ್ಲುರ್ಟಿ, ಕೋಟಿ ಚೆನ್ನಯ್ಯ, ಸತ್ಯ ಹರಿಶ್ಚಂದ್ರ, ಲಚ್ಚಿನ ಕೊರಗೆ ಮೊದಲಾದವು ನೆಕ್ಕಿದ ಪುಣಿ ಗೋಪಾಲಕೃಷ್ಣರ ಪ್ರಸಿದ್ಧಿ ಪಡೆದ ನಾಟಕಗಳು. ನೆಕ್ಕಿದ ಪುಣಿ ಗೋಪಾಲಕೃಷ್ಣರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ 7 ಕೃತಿಗಳನ್ನು ರಚಿಸಿದ್ದಾರೆ. 1972ರಲ್ಲಿ SR ಹೆಗ್ಡೆಯವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ತುಳುಕೂಟ ಆರಂಭವಾದಾಗ ಅವರು ಅದರ ಸ್ಥಾಪಕ ಸದಸ್ಯರಾಗಿದ್ದರು. ಬೆಂಗಳೂರು ತುಳುಕೂಟದಲ್ಲಿ ವಿಶ್ವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಉಳ್ಳಾಲ ತಾಲೂಕಿನ ಬಾಳೆಕುಣಿ ಗ್ರಾಮದ ಕಣಂತೂರಿನಲ್ಲಿ ಜನಿಸಿದ ಲಕ್ಷ್ಮಣ ಯಾನೆ ಕಾಂತ ಇವರು ತಮ್ಮ 19ನೇ ವಯಸ್ಸಿನಿಂದ ದೈವಾರಾಧನೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ತುಳುನಾಡಿನ ಕಾರಣಿಕ ಪ್ರಸಿದ್ಧ ದೈವಸ್ಥಾನವಾದ ಕಣಂತೂರು ಶ್ರೀ ತೋಡಕುಕ್ಕಿನಾರು ಕ್ಷೇತ್ರದ ದೈವಾರಾಧನೆ ಸೇರಿದಂತೆ ಕೂಟತ್ತಾಜೆ ಉಳ್ಳಾಲ್ಜಿ ಕ್ಷೇತ್ರ, ಬಾರಬೆಟ್ಟು ಕ್ಷೇತ್ರ, ವರ್ಕಾಡಿ, ನರಿಂಗಾನದ ಮಲರಾಯ ಪಿಲಿಚಾಮುಂಡಿ ಕ್ಷೇತ್ರ, ಬೊಳಿಯಾರು ಮೂವೆರು ದೈಯಂಕುಲು, ಮುಡಿಪಿನ್ನಾರು ಕ್ಷೇತ್ರ, ಇರಾಕ್ ಕುರಿಯಡಿತ್ತಾಯ, ಮಂಜೇಶ್ವರ ವೀರಭದ್ರ ಕ್ಷೇತ್ರ ಮೊದಲಾದ ಕ್ಷೇತ್ರಗಳಲ್ಲಿ ನೇಮ ಕಟ್ಟುವ ಸೇವೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇವರ ಮೂಲ ಹೆಸರು ಲಕ್ಷ್ಮಣ ಎಂದಾಗಿದ್ದು ದೈವಾರಾಧನೆಯ ಪರಂಪರೆಯಿಂದ ಗುರುತಿಸಿಕೊಳ್ಳುವುದು ಕಣಂತೂರು ಕಾಂತ ಎಂದಾಗಿರುತ್ತದೆ. ತುಳು ಜನಪದ ಕ್ಷೇತ್ರದ ಸಾಧನೆಗಾಗಿ 2023ನೇ ಸಾಲಿನ ಗೌರವ ಪ್ರಶಸ್ತಿಗೆ ಪುರಸ್ಕೃತರಾಗಿರುವ ಲಕ್ಷ್ಮಣಕಾಂತ ಅವರನ್ನ ಎಲ್ಲ ಮಹನೀಯರು ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿದ್ದಾರೆ. ಕಳೆದ 50 ವರ್ಷಗಳಿಂದ ತುಳು ಸಾಹಿತ್ಯ ಲೋಕದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 15ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಮಂಗಳೂರಿನ ಬೋಳೂರಿನ ನಿವಾಸಿಯಾದ ಯಶವಂತ ಬೋಳೂರ್ ಅವರು 65ಕ್ಕೂ ಹೆಚ್ಚು ತುಳು ಹಾಡುಗಳು, ಸಿನಿಮಾ, ನಾಟಕ, ಆಲ್ಬಮ್ಗಳ ಮೂಲಕ ಜನಪ್ರಿಯವಾಗಿದ್ದಾರೆ. ಇವರು 25ಕ್ಕೂ ಹೆಚ್ಚು ತುಳು ಭಕ್ತಿಗೀತೆಗಳನ್ನು ಕ್ಯಾಸೆಟ್ ಆಲ್ಬಮ್ ಮೂಲಕ ತುಳುನಾಡ ಸಿರಿ ಸಿನಿಮಾದ ಮೂಲಕ ತುಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮೊದಲ ತುಳು ಸಿನಿಮಾದ ಮೂಲಕವೇ ಅಪಾರ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಸರೋಜಿನಿ ಶೆಟ್ಟಿ ಅವರು 18 ತುಳು ಸಿನಿಮಾ, 12 ಕನ್ನಡ ಸಿನಿಮಾ, 6 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 25ಕ್ಕೂ ಹೆಚ್ಚು ತುಳು ನಾಟಕಗಳ 2,500ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಅಭಿನಯಿಸಿದ್ದಾರೆ. 2005-2008ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ತುಳು ನಾಟಕ ಹಾಗೂ ತುಳು ಸಿನಿಮಾ, ಕನ್ನಡ ಸಿನಿಮಾದ ಕ್ಷೇತ್ರದಲ್ಲಿ ಸೇವೆಗೈದ ಸರೋಜಿನಿ ಶೆಟ್ಟಿ ಅವರಿಗೆ 2024ನೇ ಸಾಲಿನ ಗೌರವ ಪ್ರಶಸ್ತಿಯನ್ನ ನೀಡುತ್ತಾ ಇದ್ದೇವೆ. ಕೃಷಿ ಭೂಮಿಯಲ್ಲಿ 170ಕ್ಕೂ ಹೆಚ್ಚು ಭತ್ತದ ತಳಿಯನ್ನು ಬೆಳೆದು ದೇಶದ ಗಮನ ಸೆಳೆದ ಬರಿಗಾಲಿನ ಕೃಷಿಕ. 80ಕ್ಕೂ ಹೆಚ್ಚು ಕಾಡು ಮಾವಿನ ತಳಿಗಳು, 50ಕ್ಕೂ ಹೆಚ್ಚು ಹಲಸಿನ ತಳಿಗಳನ್ನು ಬೆಳೆಸಿದವರು. ಕೆಂಪಕ್ಕಿ, ಕಪ್ಪಕ್ಕಿ, ಔಷಧಿಯ ಗುಣದ ಅಕ್ಕಿ,
ವಿದೇಶಿ ಅಕ್ಕಿ ತಳಿಯನ್ನು ಬೆಳೆದು ಕಾಪಾಡಿಕೊಂಡು ಬಂದವರು BK ದೇವರಾವ್. ಕೆಲಸ ಮಂತಿನ ಚಿನ್ನಪ್ಪಗೌಡರು, RK ಮಣಿಪಾಲ್, ಸರೋಜಿನಿ ಶೆಟ್ರು, ಯಶವಂತ ಬೋಲು ಮುಗ್ಳು ಪೂರ ಎಂಕಲಿಗೆ ಗೊತ್ತಿಪ್ಪುನ ಅಕ್ಲಿಗೆ ಸನ್ಮಾನ ಮನ್ಪೋಡ ಅಂದ್ರ ಸ್ಪೀಕರ್ ಸಾಹೇಬರು ಬರೋಡು ಇತ್ತು ಬರ್ಪೇರು ಆರು ಬತ್ತಿ ಕೂಡಲೇ ಎನ್ನ ರೆಡ್ಡು ಪಾತ್ರೆ ಉಂತಾವೆ ಏನು ಆರ ಕೈ ಹಿಡಿದು ಸನ್ಮಾನ ಮರ್ಪಿನ ಅವು ಸರಿಯಾಯಿನ ಸಂಗತಿ. ತುಳು ಅಕಾಡೆಮಿ ಏನಿತ್ತೆ ಡೆಲ್ಲಿ ಬೆಂಗಳೂರು ತಿತ್ತು ಹಿಡ್ದವರ ಬೇತೆ ಬೇತೆ ಅಕಾಡೆಮಿಲಿ ಎಂಚ ಕೆಲಸ ಮಂತಂತು ಉಲ್ಲೋ ಪನ್ಪುನಿನ ಬೇತೆ ಬೇತೆ ಸಂದರ್ಭಡು ಎಂಕಲ ತೂವಂತುಲ್ಲೋ ತುಳು ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಅರೆಭಾಷೆ ಅಕಾಡೆಮಿ, ಕೊಡವ ಅಕಾಡೆಮಿ ಪೂರ ಎಲ್ಲೆಲ್ಲಿ ಅಕಾಡೆಮಿಲಿ ಬೇತೆ ಅಕಾಡೆಮಿಗೆ ಹೋಲಿಸಾಂಡ ಒಂದು ಎಲ್ಲೆಲ್ಲಿ ಅಕಾಡೆಮಿ ಯಾಕಂದ್ರೆ ಕರ್ನಾಟಕ ಅಕಾಡೆಮಿ ಪಂಡಗ ಇನ್ನು ವ್ಯಾಪ್ತಿಗೆ ಇಡೀ ಕರ್ನಾಟಕ ಬರ್ಕೊಂಡು ತುಳು ಅಕಾಡೆಮಿ ಪಂಡಗ ಕರ್ನಾಟಕದ ವ್ಯಾಪ್ತಿ ಇತ್ತುಂಡಲ್ಲ ಏತೋ ಬಾರಿ ಕೆಲಸ ಮನ್ಪುನಗ ತುಳುನಾಡು ಮಾತ್ರ ಇನ್ನ ತೆಕ್ಕೆಗೆ ಬರ್ಕೊಂಡು ಬ್ಯಾರಿ ಅಕಾಡೆಮಿ
ಬ್ಯಾರಿ ಭಾಷೆ ಪಾತ್ರನಗಳ ಸುತ್ತಮುತ್ತ ಮಾತ್ರ ಬರ್ಪುಂಡು ಅಂಡ ಬೇತೆ ಅಕಾಡೆಮಿಗಳು ಕೆಲಸ ಮನ್ಪುನ ಹಿಡ್ತು ದಿಂಜ ಡಿಫ್ರೆಂಟ್ ಆತ ಈ ಅಕಾಡೆಮಿಲಿ ಕೆಲಸ ಮಂತಂದುಲ್ಲ ಎಂ ಪನ್ಪುನೇನು ನಮ್ಮ ಏಪೋಲ ಮರ್ಪೆರ ಬಲ್ಲಿ ದಯಪಂಡ ಈ ಎಲ್ಲೇ ಅಕಾಡೆಮಿ ತಗಲ ಜವಾಬ್ದಾರಿ ಮಸ್ತ್ ಜಾಸ್ತಿ ಮಲ್ಲ ಅಕಾಡೆಮಿ ತಗಲ ಇರ್ತಲ ಜಾಸ್ತಿ ಉಪ್ಪುಂಡು ದಯಪಂಡ ಮುಕ್ಕಳು ಏತೋ ಬಾರಿ ಪಠ್ಯ ಪುಸ್ತಕ ಪ್ರಿಂಟ್ ಮನ್ಪಡಾಪುಂಡು ತುಳು ಪಾಠ ಮನ್ಪುನ ಟೀಚರ್ನಗಳಿಗೆ ಸಂಬಳಲ ಮುಕ್ಲೆ ಕೊರೋಡಾಪುಂಡು ಈ ಪೂರ ಸಮಸ್ಯೆ ಉಂಟು ಮಲ್ಲ ಅಕಾಡೆಮಿ ತಗಲಿದ್ದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಪಾಠ ಮನ್ಪುನಗಳಿಗೆ ಸಂಬಳ ಕೊರ್ಪುಜಿ ಇತಿ ಇನಿಕ್ ಸುಮಾರು 55,000 ಕನ್ನಡ ಪಾಠ ಮನ್ಪುನ ಟೀಚರ್ನಗಳ ಅಗತ್ಯ ಉಂಡು 55,000 ಒಂಜಿರಟ್ಟತ್ತು ಅಂಡ ಅಕ್ಲನ ಜವಾಬ್ದಾರಿ ಸಾಹಿತ್ಯ ಅಕಾಡೆಮಿಗೆ ಬರ್ಪುಜಿ ಏರ್ಲ ಸಾಹಿತ್ಯ ಅಕಾಡೆಮಿನ ಕೇಂಜರಿ ಅಂಡ ತುಳು ಅಕಾಡೆಮಿನ ಕೇನ್ಬೇರು ತುಳು ಪಾಠ ಮನ್ಪರ ನಂಗೆ ಕೊಂಚ ಟೀಚರ್ ಕೊರ್ಲೆ ಬ್ಯಾರಿ ಭಾಷೆ ಪಾತೆರ ನಂಗೆ ಕೊಂಚ ಏರಂಟ ಕೊರ್ಲೆ ಪನ್ಪಿನ ಅಂಚತ್ ఒక ప్రకటన పబ్లికేషన్ అయితే అరే భాష అకాడమీ కొంచెం విశ్వకోశನೇ ತಯಾರು ಮಾಡ್ತಾನೆ ಯೂನಿವರ್ಸಿಟಿ ಮನ್ಪೊಡ ಇನ್ನ ಕೆಲಸ ಲಕ್ಷ್ಮೀನಾರಾಯಣ ಕಥೆಗದ್ದೆ ಅಧ್ಯಕ್ಷರಾದ ಪುನಗ కొంచెం ವಿಶ್ವಕೋಶನೇ ಮಾಡ್ತಾರೆ ಪಂಡಂದೆನ್ನು ದಾಯ ಪಂಡೊಂದುಲ್ಲ ಪಂಡ ಎಲ್ಲೆಲ್ಲೇ ಅಕಾಡೆಮಿಯಿಂದ ಪುದಾರ್ ಮಾತ್ರ ಎಲ್ಲೇ ಅక్కడ ಮನ್ಪನ ಕೆಲಸ ಭಾಳ ಮಲ್ಲೇವು ಕರ್ನಾಟಕ ರಾಜ್ಯಟ್ಟು ಸುಮಾರು ಇತಯಾನು ಪ್ರಾಧಿಕಾರಟ ಅಧ್ಯಕ್ಷ ಆಯ್ಬುಕ್ಕೋ ఆయన ಒಂದು ಎಲ್ಲೇ ಸರ್ವೆ ಮಾಡ್ತೇನೆ ಕರ್ನಾಟಕ ರಾಜ್ಯೋಡೆ 230 ಎಲ್ಲೆಲ್ಲೇ ಭಾಷೆಲು ಆ ಎಲ್ಲೇ ಭಾಷೆಲಿಟ್ಟು ತುಳು ಮಲ್ಲೆ ಭಾಷೆ ಅಂಡ ಬೇತೆ ಬೇತೆ ಭಾಷೆಲು ಪೂರ ಸೇರಿಸಂಟ ಸುಮಾರು 230 ಭಾಷೆ ಉಂಟು ಕನ್ನಡ ಹತ್ತಂತೆ 230 ಭಾಷೆ ಉಂಟು ಈ ಮಾತ ಭಾಷೆಗಳೇನು ಒರಿಪವನ ಹೆಂಚ ಕರ್ನಾಟಕ ರಾಜ್ಯ ಸರ್ಕಾರಗೂ ಎಲ್ಲೆಲ್ಲೇ ಭಾಷೆಲೇನು ಒರಿಪಾವುನ ಟೆಕ್ನಿಕ್ ತಂತ್ರಗಾರಿಕೆ ಗೊತ್ತುಂಡ ದಡಿ ಏತು ಭಾಷೆಲು ನಮ್ಮ ಪಠ್ಯ ಪುಸ್ತಕ ಆವಲಿ ಏತು ಭಾಷೆలను ಜೋಕುಲು ಓದೋಡು ಉದಾಹರಣೆಗೆ ಕೊರಗ ಬೆಳಾರಿ ಭಾಷೆ ಚಿನ್ನಪಣ್ಣೆ ಅಂಕಳ ಪುರ ತುಂಬ ಪಾತಿರಂತಿತ್ತು ಕುಂದಾಪುರಟಿತ್ತಿನ ಬೆಳಾರಿ ಭಾಷೆ ಏವಿನ ಆವಡ್ರು ಎಂಕಳ ಪೂರ ಅಡೆಗೆ ಪೋತು ಪಾತಿರಂತಿತ್ತು ಆ ಭಾಷೆನ ಇತ್ತೆ ಆ ಭಾಷೆನ ಪಾತ್ರಗಳು ಏರ್ಲೈಚ್ ಪಂಡ ನಮ್ಮ ಕಣ್ಣೆದುರೇ ಬೆಳಾರಿ ಭಾಷೆ ಎಕ್ಸ್ಟಿಂಕ್ಟ್ ಸಾಯ್ತುಕೊಂಡು ಕೊರಗ ಭಾಷೆಲ 1781 ಸೆನ್ಸಸ್ ಇಟ್ಟು ಒಂದು 55,000 ಜನ ಪಾತೆರನ್ನೊಂದು ರೆಕಾರ್ಡ್ ಉಂಟು ಮೈಸೂರು ಅರಸರ ಕಾಲಟು ತಯಾರಾಯಿನ ಸೆನ್ಸಸ್ ಇಟ್ಟು 55,000 ಜನ ಪಾತೆನು ತಿತ್ತೇರು ಇತ್ತೆ ಕುಂದಾಪುರಟು ಎನ್ನ ದೋಸ್ತಿನಗಳು ಕೆಲಸ ಅಂತಂದುಳ್ಳರು ಆ ಭಾಷೆಡ್ ಅಂಡ್ ಆ ಭಾಷೆಡ್ ಪಾತ್ರನಗಳು ಸರ್ ಅಕ್ಕಲು ಪನ್ಪೇರು 2,000 ಹೆಚ್ಚು ಜನ ಇದ್ದೇರಿ 55,000 ಹೊಡೆದು 2,000 ಜತ್ತಂಡು ಬೆಳಾರಿ ಭಾಷೆ ಎಂಚ ನಮ್ಮ ಕಣ್ಣೆದುರು ನಮ್ಮ ಪಾತ್ರಂತಿತ್ತನೇ ನಮ್ಮ ತೂವಂತಿತ್ತಲೇ ಕೊನೆ ಪಂಡ ಒಂದು ಭಾಷೆ ಸಹಿತ ಬೋಪನೆಗೆ ನಮ್ಮ ಪುರ ಸಾಕ್ಷ್ಯ ಅವಂತುಲ್ಲಾತ ಒಂದು ಬೇಜಾರಪ್ಪನ ಸಂಗತಿಲ್ಲ ಆ ಭಾಷೆನೇ ಎಂಚ ಒರಿಪಾವುಡು ಕೊರಗ ಭಾಷೆನೇ ಎಂಚ ಒರಿಪಾವುಡು ಇತ್ತೆ ಮಸ್ತ್ ಜನ ಕೆಲಸ ಅಂತಂತುಲ್ಲೇರು ಒಂಜಿ ಬಾರಿ ಶುಭ ಸಂಕೇತವು ಅಂಡ ಒಂಜಿ ರಾಜ್ಯ ಕರ್ನಾಟಕ ರಾಜ್ಯ ಅಂಚಿನ ಭಾಷೆలను ಎಂಚ ಒರಿಪಾವುಡು ಪನ್ಪುನೇನು ಕೂಡ ಯೋಚನೆ ಮನ್ಪಡಿತ್ತೆ ಉಮಾನಾಥ ಕೋಟ್ಯಾಂಡ್ರು ಎನ್ನ ಮಲ್ಲ ದೋಸ್ತಾರ 6 ತುಳು ಅಕಾಡೆಮಿತ ಅಧ್ಯಕ್ಷರಾಯನಾಗ ಎಂಕರು ಡೆಲ್ಲಿಡೊಂಜಿ ಮಲ್ಲ ಸಮಾವೇಶ ಮಂತರು 2,000 ಜನ ಸೇರ್ಸಾತ ಸಮಾವೇಶ ಮಂತ ತುಳು 5 ಶೆಡ್ಯೂಲ್ಗೆ ಸೇರೋಡು ಐಕ್ ಮಲ್ಲ ಮಲ್ಲಕ್ಲು ವೀರೇಂದ್ರ ಹೆಗಡೆ ಬತ್ತಿತ್ತೇರು ವೀರಪ್ಪ ಮೊಯ್ಲಿ ಅಧ್ಯಕ್ಷತೆ ವಹಿಸತ್ತಿತ್ತೇರು ಆಸ್ಕರ್ ಅಣ್ಣ ಇತ್ತೇರು ಆಸ್ಕರ್ ಫರ್ನಾಂಡಿಸ್ ಇತ್ತೇರು ಜಾರ್ಜ್ ಫರ್ನಾಂಡಿಸ್ ಇತ್ತೇರು ಪೂರ ಸೇರಿದೊಂದು ಮಲ್ಲ ಸಮಾವೇಶ ಮಂತದ್ದು ಜಾರ್ಜ್ ಫರ್ನಾಂಡಿಸ್ ನಮ್ಮ ತಯಾರು ಮಂತಿನಿ ಒಂಜಿ ಮೆಮೊರಾಂಡಮ್ ದಾದ ಪನ್ಪೇರು ಐನು ಕೊಂಡೋತು ವಾಜಪೇಯಿ ಅಪ್ಪಗ ಪ್ರಧಾನಮಂತ್ರಿ ಆತಿತ್ತೇರು ಅವ್ರನ್ನ ಕೈಕು ಕೊರ್ತು ಬತ್ತೆ ಅವನು ಕೊರ್ತು ಬತ್ತೆ ತೂಕ ಒಂದು ಪಂಡೇರು ಅಂಡ ಇನ್ನಿಕ್ ಮುಟ್ಟ ಆಯ್ಚಿ ಇತ್ತೆ ಅಪ್ಪಗ ಆಸ್ಕರ್ ಫರ್ನಾಂಡಿಸ್ ಮುಕ್ಳು ಪೂರ ಉಮಾನಾಥ್ ಕೋಟ್ಯಾನ ಅಥವಾ ಅಪ್ಪಗ ತುಳು ಅಕಾಡೆಮಿ ತಗಳು ಪೂರ ಸೇರ್ತು ನಮ್ಮ ಪೂರ ಸೇರ್ತು ಮನ್ಪುನಗ ಬಜಿ 5 ಭಾಷೆ ಇತ್ತಂಡೆ 8 ಶೆಡ್ಯೂಲ್ಗೆ ಸೇರಿಯರ ಬೊಬ್ಬೆ ಪಾಡುವಂತಿತ್ತನ ಭಾಷೆಗಳು ಬಜಿ 5 ಐಟು ತುಳು ಟಾಪ್ ಇತ್ತಂಡು ಆ 5 ಭಾಷೆಟು 4 ಭಾಷೆ 8 ಶೆಡ್ಯೂಲ್ಗೆ ಸೇರಿಂಡು ತುಳು ಮಾತ್ರ ಒರೆಂಡು ಆ ಕಾಲೋಟು ಇತ್ತೆ 8 ಶೆಡ್ಯೂಲ್ಗೆ ಸೇರಿಯರ 2011 ಸೆನ್ಸಸ್ 2011 ಸೆನ್ಸಸ್
ಲಿಸ್ಟ್ ಮಂತಿನ ಭಾಷೆ 99 ಉಂಟು ಇತ್ತೆ ಅಪ್ಪಗ ಐನಿತ್ತೀನಿ ನಂಗೆ ಆಯ್ತು ಇತ್ತ 99 ಉಂಟು 2000 ಇತ್ತ ನೆಕ್ಸ್ಟ್ ಸೆನ್ಸಸ್ ಬರೋಡಿತ್ತಿನ ನಮ್ಮ 2011 ಸೆನ್ಸಸ್ ಪಂಟ ಇತ್ತೆ ನಮ್ಮ 2025 ಟುಲ್ಲೋ ಆಲ್ರೆಡಿ 14 ವರ್ಷ ಪಿರಾವುತ ವಿಷಯ ಇರ್ಪತ್ತೊಂದು ಪಾತಿರಂತುಳ್ಳ ಎಂಕಳ ಇತ್ತೆ ಹೊಸ ಸೆನ್ಸಸ್ ಬರೋಡು ಅವು 21 ಬರೋಡಿತ್ತಂಡು ಕೊರೋನಾ ಬತ್ತಂಡು ಆಯ್ಜಿ 22 ಆಯ್ಜಿ 23 ಆಯ್ಜಿ 24 ಆಯ್ಜಿ 25 ಆವಡಿತ್ತಂಡು ಇತ್ತು ಮುರಾಣಿ ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ದೀನ ಬಜೆಟ್ ದೀನ ದುಡ್ಡು 20 ಕೋಟಿ ಸೆನ್ಸಸ್ಗೆ ದಾಲ ಯಾವುಜಿ ಪಂಟ 25 ಆಪಣ ಅಂದಾಜಿಜ್ಜವು ಎಂದ್ರೆ ಪಿರಾವು ದಾದ ಒಂದು ಯೋಚನೆ ಉಂಟು ನಂಗೆ ಅವು ಅರ್ಥ ಆಪುಜಿ ಇತ್ತೆ ಸೆನ್ಸಸ್ ರಿಪೋರ್ಟ್ ಬತ್ತಂಡ ಈ 99 ತುಳು ಸೇರ್ಲಿಕ್ಕೋ 99 ಭಾಷೆಲಕ್ಕೋ ನಾನು ಏತು ಭಾಷೆ 8 ಶೆಡ್ಯೂಲ್ಗೂ ಸೇರಿಯರ ಮೆಮೊರಾಂಡಮ್ ಕೊಡ್ತುಂಡು ನಂಗೆ ಗೊತ್ತಿಜ್ಜಿ ಹೆಚ್ಚು ಕಮ್ಮಿ ಸುಮಾರು 120 ಭಾಷೆ ಉಪ್ಪು ವಾ ಸರ್ಕಾರ ಗಂಟಲ ಅವು BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತೆ ಉಮಾನಾಥನ್ನೇ ಪಂಡೇರು ನಮ್ಮ ಭಾಷೆ ವಿಷಯ ರಾಜಕೀಯ ಕೊಂಡ್ರೆ ಬಲ್ಲಿಂದ ಅವು ಸರಿಯಾಗಿ ಪಾತ್ರವು ಇತ್ತೆ ವಾ ಸರ್ಕಾರ ಬತ್ತಂಡಲ್ಲ 125 ಭಾಷೆನ 8 ಶೆಡ್ಯೂಲ್ಗೂ ಸೇರ್ಸಾವರ ಭಂಗ ಉಂಡಾಗ್ಲಿ ಸೇರ್ಸಾತ್ ದಾದ ಮನ್ಪಿನಿ ಆ ಭಾಷೆಲೇನು ಸಪೋರ್ಟ್ ಮನ್ಪಿನಿ ಎಂಚ ಇದು ಏರಿಗಳ ಗೊತ್ತಿಜ್ಜಿ ಅಂಚಾತ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಕ್ಲು ಕುಡ್ಲಾಗ ಇಲೆಕ್ಷನ್ ಕ್ಯಾಂಪೈನ್ಗೆ ಬರೀ 2 ದಿನಕ್ಕೆ ದುಂಬು ಆರನ ಆಫೀಸ್ಗೆ ಪೋತು ತುಳುತ್ತ ಜನ 8 ಶೆಡ್ಯೂಲ್ಗೂ ತುಳು ಸೇರ್ಸಾವಡು ಪಂಡದು ಮಸ್ತ್ ಜನ ದಿನವರ್ತು ಕಾತೊಂತುಳ್ಳೇರು 2000 ಇಸಿ ಬಿಡ್ತು ವಿವೇಕ್ ರೈಲು ತುಳು ಅಕಾಡೆಮಿತ ಅಧ್ಯಕ್ಷರ ಇನ್ನ ಕಾಲೋಟು ಸಣ್ಣ ಒಂಜಿ SM ಕೃಷ್ಣ ಮುಖ್ಯಮಂತ್ರಿ ಆತಿತ್ತರು ಅಪಗಲ ಒಂಜಿ ಪ್ರಪೋಸಲ್ ನಮ್ಮ ಕೊರ್ತೋ ಥ್ರೂ ಸ್ಟೇಟ್ ಗವರ್ಮೆಂಟ್ ಅವಲ ಉಂಡು ಸರ್ಕಾರದ ಅಂಡ ದಾಲ ಆತಿಜಿ ಇರು ಕುಡ್ಲಾಗ ಪೋನಾಗ ಐನ ಮಿತ್ತು ಒಂಜಿ 2 ಪಾತೆರ ಪನ್ಲೆ ಮಾನ್ಪೋಡುಂದತ್ತು ಇತ್ತೆ ಸರ್ಕಾರಕ್ಕೂ ಇತ್ತೆ ಎನ್ನ ನಿಕ್ಲು ಪ್ರೈಮ್ ಮಿನಿಸ್ಟರ್ ಮಂಟಲ 125 ಭಾಷೆನ 8 ಶೆಡ್ಯೂಲ್ಗೆ ಸೇರ್ಸಾವನ ಎಂಚ ಅಂದ ಕಂಟೆ ಏನಟ ಮಂತ್ರದಂಡದ ಆಲೈಜಿ ಭಂಗ ಉಂಡವು ದೇಶಡು 2011 ಸೆನ್ಸಸ್ ಪ್ರಕಾರ 19,569 ಭಾಷೆಲು ಎಲ್ಲೆಲ್ಲೇ ಭಾಷೆಯಲ್ಲಿ ಅರೆ ಭಾಷೆ ತುಳು ಕೊಡವ ಭಾಷೆ ಬಡಗ ನಾಯಿರಿ ಒಟ್ಟು ಸೇರ್ಸಂಟ 19,569 ಭಾಷೆಲು ಬಂಡ ದಾದ ಮನ್ಪಿನಿ IT 22 ಭಾಷೆ 8 ಶೆಡ್ಯೂಲ್ಗೆ ಸೇರ್ಸಿಂಡು ನಾನು ಒಂದು 125 ಭಾಷೆ ಕಾತೊಂತುಳ್ಳ ಸೇರ್ಸಾವರ ದೆನ್ ಏರು ಹ್ಯಾಂಡಲ್ ಮನ್ಪುಣಿ ಎಂದು ಗೊತ್ತಿಸ್ತೀವಿ ಅಂಡ ಆತು ಭಂಗ ಉಂಡು ಆಯ್ನ ಆಂಡ ಭಂಗ ಉಂಡು ದಂಟ ಪಂಡ್ಲೇ ಇರು ಎನ್ನ ವಾದ ಇತ್ತಿನಿ ಪ್ರೈಮ್ ಮಿನಿಸ್ಟರ್ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಮೋದಿಲಿಗೆ ಎಂಚಿನ ಪಂಡ ಮೋದಿಗೆ ಎಂಚಿನ ಪಂಡ ಪಂಡ ದಾದ ಆವತ್ತುಂಡು ಪಂಡ್ಲೆ ಈತು ಭಾಷೆಲಿಂದ ಸೇರ್ಸಾವನ ಎಂಚ ಅಂಟ ಗಮನಟ್ಟು ಉಂಡು ಪಂಡ್ಲೆ ನಾಂಡ 6 ಈತು ಸಮಯ ಇತ್ತ 15 ವರ್ಷ ಅಥವಾ 2014 ಹಿಡಿದು ಬುಕ್ 6 ಐನ ಬಗ್ಗೆ ಪಾತೆರನೇ ಇಚ್ಚಿ ದಯಪಂಡ ಎಂಚಿನ ಪಾತೆರಡೊಂದು ಆರಿಗೆ ಬ್ರೀಫ್ ಅನ್ಪುಣಗಳಿಜ್ಜಾತಾರ ಪನ್ಪುಜರು ಅಂಚಾತು ಭಾಷೆ ಮಲ್ಲ ಸಮಸ್ಯೆ ಆತ ಉಂಡು ಈ ಎಲ್ಲ ಈ ಮಾಂತ ಸಮಸ್ಯೆ ನಡುಟು ತುಳು ಸರ್ಕಾರದ ವಿಶೇಷವಾದ ಇತ್ತೆ ಒಂದು ಅಕಾಡೆಮಿ ಆತಂಡು ಅಕಾಡೆಮಿ ಆಯ್ರ ದುಂಬು ಮಸ್ತ್ ಕೆಲಸ ತುಳುಟ ಆತಂಡು ಅಕಾಡೆಮಿ ಆಯ್ಬುಕ್ಕ ಆಯ್ಕೊಂಜಿ ಶೈಕ್ಷಣಿಕವಾಯಿನ ಇಂಚಿನ ಒಂದು ಕಟ್ಟಡ ಬತ್ತಂಡು ಶೈಕ್ಷಣಿಕವಾಯಿನ ವಾತಾವರಣ ಬತ್ತಂಡು ಮಸ್ತ್ ಜನ ವಿದ್ವಾಂಸರಿಗೆ ಅವಾರ್ಡ್ ಕೊರುವಂತುಳ್ಳೇರು ಅವು ಪುರ ಸರಿಯಾಯಿನ ಕೆಲಸ ಆವಂತುಂಡು ಬುಕ್ಕ ಬೇತ ಅಕಾಡೆಮಿಗಳು ಹೋಲಿಸಂಡ ತುಳು ಅಕಾಡೆಮಿ ಮಸ್ತ್ ಎಡ್ಡೆ ಕೆಲಸ ಮಾಂತದ್ದು ಉಂಡು ನಮ್ಮ ವಿಧಾನಸೌಧಡು ಬೇತೆ ಬೇತೆ ಸಂದರ್ಭಟ್ಟು ಸಭೆಟ್ಟು ಪಾತ್ರನಾಗ ತಾರನಾಥ ಗಟ್ಟಿನ ಪುದಾರ ಬರ್ಪುಂಡು ಅವಳು 6 ಗಟ್ಟಿ ತುಳು ಅಕಾಡೆಮಿತ ಕೆಲಸನು ಬೇತೆ ನಮ್ಮನೆ ಮಾಂತದ್ದು ಉಳ್ಳೇರು ಅವು ಅವಡಾಯಿನ ಕೆಲಸನೇ ಸೊ ತುಳುನ್ ಮಾತ್ರ ದೆತ್ತೊಂದು 2 ಪಾತ್ರ ಏನು ಆತ ತನಗ ನಮ್ಮ ಸ್ಪೀಕರ್ ಸಾಹೇಬರು ಬರುವೇರಿಂದ ಏನು ಅಂದೊಂದೆ ಒಂಜಿ ದಾದ ಪಂಡ ತುಳು ಸಾಹಿತ್ಯ ಈ ಭಾಷೆ ಭಾಳ ಪಿರಾಕವು 6 ಓಲ್ಡ್ ಭಾಷೆ ಅಂದ್ರು 2-3 ವರ್ಷ ಪಿರಾವತ ಭಾಷೆನೇ ಐಟ ಬಗ್ಗೆ ದಾಲ ಡೌಟ್ ಇದ್ದೆ ಅಂಚ ಐಟು ಸಾಹಿತ್ಯ ಸೃಷ್ಟಿ ಆಯ್ನ 14-15ನೇ ಶತಮಾನ ನಮ್ಮ ತುಳು ಭಾಗವತ ಕಾವೇರಿ ಬುಕ್ಕ ಬೇತೆ ಪಳಂತುಳು ಒಂದು ನಮ್ಮ ವೆಂಕಟರಾಜ ಪುಣಿತಾಯ ಪಂಡೇರು ಪಳಂತುಳು ಹಳಗನ್ನಡ ಇತ್ತಿಲಕ ಹಳೆಯ ತುಳು ಪಂಪಿನ ಅರ್ಥೊಟ್ಟು ಪಳಂತುಳು ಪಂಡೇರು ಪಳಂತುಳುಟು ಅನೇಕ ಕಾವ್ಯಲು ಬತ್ತವು ಭಾಗವತ ಬತ್ತುಂಡು ದೇವಿ ಮಹಾತ್ಮೆ ಬತ್ತುಂಡು ಕಾವೇರಿ ಬತ್ತುಂಡು ತುಳು ಕರ್ಣಪರ್ವ ಬತ್ತುಂಡು ಅಂಟ ಈ ಕೃತಿಕಲೇನು ತೂಂಟ ಐನು ಸ್ಟಡಿ ಎಂಕಲು ಒಂತೆ ಮನ್ಪುನಾಗ ಅವು ತುಳು ಭಾಷೆಟಿತ್ತಿನ ಅಂದು ಅಂಟ ತುಳು ಸಂಸ್ಕೃತಿನ ಸಂಪೂರ್ಣವಾತು ಕಟ್ಟುತು ಕೊರತಿನ ಕೃತಿಗಳು ಅತ್ತವು ಅವು ಅಖಿಲ ಭಾರತ ಮಟ್ಟೊಟ್ಟು
ಸಂಸ್ಕೃತಟು ಕನ್ನಡಟು ಮರಾಠಿ ಭಾಷೆಟ್ ಹಿಂದಿ ಭಾಷೆಟ್ ಇತ್ತಿನ ಕ್ಲಾಸಿಕಲ್ ಸಂಸ್ಕೃತದ ದಾದ ಪನ್ಪ ಶಾಸ್ತ್ರೀಯ ಸಂಸ್ಕೃತದ ದಾದ ಪನ್ಪ ಇಟ್ಟು ಆಲ್ರೆಡಿ ಇತ್ತಿನ ಕೃತಿಕ್ಲೇನು ತುಳುಟು ಬರೆಯಿತು ತುಳುನಾಡುಗೈನು ಕನೆಕ್ಟ್ ಮಂತನು ಭಾರಿ ಇಂಟ್ರೆಸ್ಟಿಂಗ್ ಮೂವ್ ಅವು ದಾಯ ಭಾಗವತ ತುಳುಟು ಸುರುಗು ಬತ್ತುಂಡು ಸಿರಿನ ಮಿತ್ತೋ ಕಲ್ಕುಡನ ಮಿತ್ತೋ ಬಲಜೈ ಮಾಣಿಗನ ಮಿತ್ತೋ ದೇವಪೂಂಜನ ಮಿತ್ತೋ ಒಂಜಿ ಮಹಾಕಾವ್ಯನು ನಮ್ಮ ಮುಲ್ತ ಲೇಖಕರ ದಾಯ ಬರೆಯಿದ್ದೀರಿ ಅಕಲ್ ಭಾಗವತನೇ ದಾಯ ದೆತ್ತೊಂಡೇರು ಕಾವೇರಿ ಅಗಸ್ತ್ಯನ ಕಥೆನೇ ದಾಯ ದೆತ್ತೊಂಡೇರು ಒಂದು ಚರ್ಚೆಯ ವಿಷಯ ಅಂಡ ಅಕಲ್ ಮಾಂತಿನ ಕೆಲಸೊಡ್ತ ಅವರ ತುಳು ಸಂಸ್ಕೃತಿ ತುಳು ಭಾಷೆ ಒಂಜಿ ಅಖಿಲ ಭಾರತ ಮತ್ತೊಟ್ಟು ಆಲ್ರೆಡಿ ಜನಪ್ರಿಯವಾದಿತ್ತನ ಒಂಜಿ ಕಾವ್ಯ ಪರಂಪರೆ ಜೊತೆ ಸೇರ್ನ ಉಂಡತ್ತ ಇಂಟ್ರೆಸ್ಟಿಂಗ್ ಅವು ಎನ್ನ ಪ್ರಕಾರ ನಾನು ಬೇತೆ ಬೇತೆ ಸಂದರ್ಭಡು ಪಣ್ಣೊಂದಿತ್ತೆ ಬುಕ್ಕ ಬರೆಯುತ್ತೆ ಎನ್ನ ಇತ್ತೀಚಿನ ಒಂಜಿ ಪುಸ್ತಕ ಹುಡುಕಾಟ ಅಂದ ಬತ್ತನ ಇಟ್ಟು ಬರೆ ಇತ್ತ ಶ್ರೀಹರ್ಷನ ನೈಷಧೀಯ ಚರಿತೆ ಪನ್ಪಿನೆ ಸಂಸ್ಕೃತಟು ಐನು ಮಹಾಕಾವ್ಯಲೊಟ್ಟು ಒಂಜವು ಭಾರಿ ಬಂಗತ ಕಾವ್ಯವು ಓದುದ ಅರ್ಥ ಮನ್ಪಿರ ಕಷ್ಟ ಇತ್ತಿನ ಕಾವ್ಯವು ఆయన ಸಾಮಾನ್ಯ ಸಂಸ್ಕೃತ ವಿದ್ವಾಂಸರು ಸಹ ಓದುಜೇರು ಶ್ರೀಹರ್ಷನ ನೈಷಧೀಯ ಚರಿತ ಆಂಡ ಶ್ರೀಹರ್ಷನ ನೈಷಧೀಯ ಚರಿತೆನು 14ನೇ ಶತಮಾನಟು ಕನಕದಾಸರು ನಳ ಚರಿತ್ರೆ ಅಂತ ಒಂಜಿ ಕಾವ್ಯ ಬರೆಯ ತುಳು ಎಂಚ ಒಂಜಿ ಸಂಸ್ಕೃತ ಪರಂಪರೆ ದೇಸಿ ಪರಂಪರೆಗೆ ಬತ್ತಂಡು ಕನ್ನಡ ಪರಂಪರೆಗೆ ಬತ್ತಂಡು 1740 ಧ್ವಜಪುರ ನಾಗಪಯ್ಯ ನಳ ಚರಿತ್ರೆನು ಗಮನದಲ್ಲಿದ್ದೀವಿ ಒಂದು ನಳದ ಮೈಂತಿ ಯಕ್ಷಗಾನ ಬರೆಯಿರಿ ತುಳು ಒಂಜಿ ಚಲನೆ ಒಂಜಿ ಮೂವ್ಮೆಂಟ್ ಎಂಚ ಅನ್ನೋದು ಶ್ರೀಹರ್ಷನ ನೈಷಧೀಯ ಚರಿತೆ ಕನ್ನಡಗೂ ಬತ್ತದು ಧ್ವಜಪುರ ನಾಗಪಯ್ಯನ ಮೂಲಕ ಯಕ್ಷಗಾನಗೂ ಬತ್ತದು ಆ ನಳದ ಮಯಂತಿ ಯಕ್ಷಗಾನ ನಿಕ್ಲೆ ಮಸ್ತ್ ಜನಕ್ಕೆ ಭಂಡಾರಲೆಗ್ ಮಲ್ಲ ಸೀನಿಯರ್ ಥಿಯೇಟರ್ನಕ್ಲೆ ಪೂರ ಗೊತ್ತುಂಡು 1971-72 ದಾನ ನೆಹರು ಮೈದಾನಡು ಒಂಜಿ ವರ್ಷ ನಳದ ಮಯಂತಿ ಗೊಬ್ಬಿಯರು ಕರ್ನಾಟಕ ಮೇಳ ಟೆಂಟ್ ಪಾಡ್ದು ಒಂಜಿ ವರ್ಷ ಗೊಬ್ಬಿಯರು ಕೋಳು ರಾಮಚಂದ್ರರಾಯರು ದಮಯಂತಿ ಮಂತೊಂದಿತ್ತೇರು ಮಲ್ಪೆ ರಾಮದಾಸ್ ಸಾಮಗರು ವೇಷ ಮಂತೊಂದಿತ್ತೇರು ಅಳಿಕೆ ರಾಮಯ್ಯ ರೈಲು ಋತುಪರ್ಣನ ವೇಷ ಮಂತೊಂದಿತ್ತೇರು ಭಾರಿ ವಿಶೇಷ ಒಂಜಿ ವರ್ಷ ಒಂಜೇ ಪ್ರಸಂಗನು ಗೊಬ್ಬೊತ್ತಿತ್ತು ಅಪಗಾಂಡ ತುಳುನಾಡು ಜನಪ್ರಿಯವಾಯಿನ ಒಂಜಿ ಕತೆ ಕನಕದಾಸರ ಮೂಲಕ ಅವು ಶ್ರೀಹರ್ಷನ ನೈಷಧೀಯ ಚರಿತೆ ಇದನ್ನು ಶ್ರೀಹರ್ಷನ ನೈಷಧೀಯ ಚರಿತೆ ಕನ್ನಡಗೂ ಬತ್ತದ್ದು ತುಳುನಾಡಿಗೂ ಬಂದಾಗ ಒಂಜಿ ಲೋಕಲ್ ಪರಂಪರೆಯಿಂದ ನಮ್ಮದಾದ ಪನ್ಪು ಆಯ್ತು ತುಳು ಪನ್ಪು ಅವು ಒಂಜಿ ಬೃಹತ್ ಪರಂಪರೆ ಜೊತೆಗೆ ಸಂಬಂಧ ಸಾಧಿಸಾವನ ಕೆಲಸ ಉಂಟದ ಅವು ಭಾರಿ ಮಲ್ಲೆಟ್ಟು ಸುಮಾರು 400 ವರ್ಷ ನಡತ್ತುಂಡು ಬೇತೆ ಬೇತೆ ಕಾವ್ಯ ಪರಂಪರೆ ನಡ್ತುಂಡು ಆಂಡ ವಿಶೇಷ ಹೆಂಚಿನ ಪಂಟ ಅವು ಕನೆಕ್ಟ್ ಆನಗ ಸನ್ ತುಳುತ್ತ ಕಲ್ಚರ್ನ ಸರಿಯಾಯಿನ ರೀತಿಟ್ ಕನೆಕ್ಟ್ ಮಂತುಜು ಅಖಿಲ ಭಾರತ ಮಟ್ಟದ ಒಂಜಿ ಸಾಂಸ್ಕೃತಿಕ ಪರಂಪರೆಗೂ ತುಳು ಭಾಷೆಯ ಮೂಲಕ ಕನೆಕ್ಟ್ ಆಯಿನ ಬುಕ್ಕ ಶಾಸ್ತ್ರೀಯ ಪರಂಪರೆನೇ ಜನಪದ ಪರಂಪರೆ ಕನೆಕ್ಟ್ ಆತಿದೆ ಐಕ್ಯಾನ ದುಂಬೋರ ಮೂಲೆ ಇಂದುವೇ ಸಭೆಟ್ಟು ಪಂಡೇನ ತಿರ್ತು ನಡತನ ಒಂಜಿ ಸಭೆಟ್ಟು ಪಂಡೆ ಮೆಕೆನ್ಸಿ ಡಾಕ್ಟರ್ ಚಿನ್ನಪ್ಪ ಗೌಡರು ಬಾರಿಮಲ್ಲ ಒಂಜಿ ಕೆಲಸ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು ಆರೆಗಲ ಎಂಕಲ ಗುರುಕುಲೈನ ಪ್ರೊಫೆಸರ್ ಕುಶಾಲಪ್ಪ ಗೌಡರೊಟ್ಟಿಗೆ ಸೇರುವಂತ ಅಕ್ಕಲು ಒಂಜಿ ಕೆಲಸ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು ಎನ್ನ ನೆನಪದ ಪ್ರಕಾರ 14 ಕೈಫಿಯತ್ತು ದಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟನೆ ಬರ್ತಂಡೆ ಐಟ್ಟು ಕದ್ರಿ ದೇವಸ್ಥಾನದ ಬಗ್ಗೆ ಉಂಡು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಉಂಡು ಉಡುಪಿತ 8 ಮಠಗಳ ಬಗ್ಗೆ ಉಂಡು ಐಟು ಮಸ್ತ್ ಉಂಡು ಆಂಡ ಯಕ್ಷಗಾನದ ಬಗ್ಗೆ ಒಂದು ಕೈಫಿಯತ್ತಿತ್ತು ತುಳು ಭೂತಾರಾಧನೆ ಬಗ್ಗೆ ಒಂದು ಕೈಫಿಯತ್ತಿತ್ತು ಪಂಡ ಆ ಕಾಲಡು ವಿದ್ವತ್ ಪರಂಪರೆ ಕೆಲಸ ಮಂದೊಂದು ಪೋನಗ ಅವು ಶಿಷ್ಟ ಪರಂಪರೆನೇ ಹೈಲೈಟ್ ಮಾತನತ್ತಂತೆ ಜನಪದ ಪರಂಪರೆಯನ್ನು ಆತ ಹೈಲೈಟ್ ಮಾಡ್ತಿದ್ವಿ ಆ ಜನಪದ ಪರಂಪರೆಯನ್ನು ಮೊದಲ ಬಾರಿಗೆ ಭಾಷೆಟ್ಟು ಕೆಲಸ ಮಾಡ್ತಿನಾರು ಪೊಳಲಿ ಶ್ರೀನಪ್ಪ ಹೆಗಡೆ ನಾರಾಯಣ ಕಿಲ್ಲೆ ಅಕ್ಲಪುರ ಎಸ್ಪೆಷಲಿ ಪೊಳಲಿ ಶ್ರೀನಪ್ಪ ಹೆಗಡೆ ಮೂಲು ಇಂದಿರಕ್ಕ ಉಳ್ಳಿರು ಪೊಳಲಿ ಶ್ರೀನಪ್ಪ ಹೆಗಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಬರೆಯಿನಾಗ ದಕ್ಷಿಣ ಕನ್ನಡ ಜಿಲ್ಲೆ ಟ್ರೆಡಿಷನಲ್ ಇತಿಹಾಸದ ಆದ ಉಂಟು ಐನು ಬುಡುಂಡಿರ ಐನು ಗೋವಿಂದ ಪೈ ಬರೆಯಿರತ್ತ ಐನು ಬುಡುತ್ತು ಜನಪದ ಪರಂಪರೆಯನ್ನು ದೆದೊಂದು ಹಿಸ್ಟ್ರಿ ಬರೆಯರ ಶುರು ಮಾಡ್ತಾರೆ ಹೋರಾಟ ನಡತತಿಪ್ಪನ ಕಾಲೊಟ್ಟು ತುಳುನಾಡು ಬಗ್ಗೆ ಬರೆಯಿನಗಳು ತುಳುನಾಡಿನ ಸಂಸ್ಕೃತಿನ ಯಥಾವತ್ತಾತು ಉದಾರವಾತು ಬರೆಯಿದು ಒಂಚೂರು ಕ್ರಿಟಿಕಲ್ ಆತು ಬರೆಯಿದು ನಮ್ಮ ಸಂಸ್ಕೃತಿನ ಪರಿಷ್ಕಾರ ಅಂತಂದು ಜನಪದ ಸಂಸ್ಕೃತಿ ನಾಡಿನ ಸಂಸ್ಕೃತಿ ಅಟ್ಟು ಕೋರಿಕಟ್ಟ ಉಪ್ಪು ಕಂಬಳ ಉಪ್ಪು ಯಕ್ಷಗಾನ ಉಪ್ಪು ಭೂತಾರಾಧನೆ ಉಪ್ಪು
ಕರ್ಂಗೋಲು ಇಪ್ಪು ಮಸ್ತ್ ತುಳುನಾಡದ ಇತ್ತ ನಮ್ಮ ಓವು ತುಳು ಕಲ್ಚರ್ನು ಪಂಡೊಂದು ಆ ಕಲ್ಚರ್ನು ದೆತೊಂದು ಐನೊಂಚೂರು ಕ್ರಿಟಿಕಲ್ ಆತ ಬರೆಯರು ದಾಯಪಂಡ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳು ಸಂಸ್ಕೃತಿನ ಒಂತೆ ಕ್ರಿಟಿಕಲ್ ಆತ ತೂತು ಬರೆಪುನ ಒಂಜಿ ಟ್ರೆಡಿಷನ್ ಬರ್ತನ ಐನು ನಾರಾಯಣ ಕಿಲ್ಲೆ ಮಂತೇರು ಬುಕ್ಕ ಬೇತೆ ಬೇತೆ ಜನ ಮಂತೇರು ಒಂದು ಆಯ್ ಬುಕ್ಕ ಸ್ವಾತಂತ್ರ್ಯ ತಿಕ್ಕಿ ಬುಕ್ಕ ತುಳುತ ಬಗ್ಗೆ ಬರೆಯಿರತ್ತ ವಿವೇಕ್ ರಾಯ್ ಅಮೃ ಸೋಮೇಶ್ವರನ ಗುರುಕುಲು ఒక మూలు కుళ్ళుతున్న మస్తు మహనీయరు ఉಳ್ಳరత ముకులు మంతిన మల్ల ಕೆಲಸ ಎಂಚಿನ ಬಂಡ ಚಿನ್ನ ಪೌಡ್ರು ಉಳ್ಳರು ಆರ್ಕೆ ಮಣಿಪಾಲ್ ಉಳ್ಳರು ಸರೋಜಿನಿ ಶೆಟ್ಟು ಮಾತೆರ್ಲ ಮುಕ್ಕಳನ್ನ ಪುದರ್ ಬೇತೆ ಬೇತೆ ಸಂದರ್ಭಡು ಓದ್ತಾಯನು ಮುಕುಳು ಮಂತಿನ ಮಾಮಲ್ಲ ಕೆಲಸ ಎಂಚಿನ ಬಂಟ ಮುಕುಳು ತುಳು ಪರಂಪರೆನು ಶಾಸ್ತ್ರೀಯ ಪರಂಪರೆಗೆ ಸೇರ್ಸಾವನ ಪಳಂ ತುಳುತ ಕೆಲಸ ಮಂತಿಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳು ಸಂಸ್ಕೃತಿನ ಕ್ರಿಟಿಕಲ್ ಆತು ತೂತು ఆయన దేశ సేవకు దేశದ ಹೋರಾಟಕ್ಕೆ ಎಂಚ ಕನೆಕ್ಟ್ ಮಾಡ್ಕೊಡು ಆ ನಮನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಮಕ್ಕಳು ಮಾತೆರ್ಲ ಅಕ್ಕಳ ನಟನೆ ಉಪ್ಪು ಕೃಷಿಗೆ ಸಂಬಂಧಪಟ್ಟ ಕೆಲಸ ಇಪ್ಪು ಜಾನಪದಕ್ಕೂ ಸಂಬಂಧಪಟ್ಟ ಕೆಲಸ ಇಪ್ಪು ಸಾಹಿತ್ಯಕ್ಕೂ ಸಂಬಂಧಪಟ್ಟ ಕೆಲಸ ಇಪ್ಪು ಇಂದಿರಾ ಹೆಗಡೆ ಉಳ್ಳೇರ್ಬೋದು ಅಕ್ಕಳು ಪೂರ ಮಂತಿನ ಕೆಲಸ ಇಂಚಿನ ಬಂಟ ತುಳು ಅಸ್ಮಿತೆನ ಹುಡುಕಾಟ ತುಳು ಪಂಟ ಎಂಚಿನ ತುಳು ಸಂಸ್ಕೃತಿ ಪಂಟ ಎಂಚಿನ ತುಳು ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಡ್ತು ಭಿನ್ನವಾತುಂಡ ಮಲಯಾಳ ಸಂಸ್ಕೃತಿ ಇಡ್ತು ಭಿನ್ನವಾತುಂಡ ಭಾರತದ ಇತರ ಸಂಸ್ಕೃತಿ ಇಡ್ತು ತುಳು ಸಂಸ್ಕೃತಿ ಎಂಚ ಭಿನ್ನ ಪನ್ಪುನೇನು ಸಂಶೋಧನೆ ಮೂಲಕ ಕೃಷಿತ್ತ ಮೂಲಕ ಜನಪದ ಆಟಗಳ ಮೂಲಕ ಪ್ರಾರ್ಥನೆಗಳ ಮೂಲಕ ಭೂತಾರಾಧನೆಯ ಮೂಲಕ ಸ್ಥಳನಾಮಗಳ ಮೂಲಕ ಕಟ್ಟಿತುಕೊರನ ಮಹಾಮಹಿಮೇರು ಮೂಲುಳ್ಳೇನು ಅಂಚಾತ್ ತುಳು ಅಕಾಡೆಮಿ ಮಂತಿನ ಈ ಕೆಲಸ ಎಂಚಿನ ಉಂಡು ಒಂದು ಸ್ವಾತಂತ್ರ್ಯೋತ್ತರ ಭಾರತ ತುಳು ಅಸ್ಮಿತೆಗೋಸ್ಕರ ತುಳು ಪಂಡ ಎಂಚಿನ ಅಂದು ಹುಡುಕಾಟ ನಡೆಸಾಯಿನ ವಿದ್ವಾಂಸರುಳ್ಳರತ್ತ ಅಕ್ಕಳೆಗೆ ತುಳು ಅಕಾಡೆಮಿ ಮಾಮಲ್ಲ ಒಂಜಿ ಸನ್ಮಾನ ಮಾಂತೋತುಂಡು ಮುಕುಳು ತುಳುನಾಡಿನ ಚರಿತ್ರ ಕಟ್ಟಿನ ಮಲ್ಲಕ್ಕು ಮಾತೆರಲ್ಲ ಎರಡು ಉದಾಹರಣೆ ಕೊರ್ಪೆಯನು ಚಿನ್ನ ಪೌಡ್ರು ತುಳು ಕಥನಗಳು ಒಂದೊಂದು ಬುಕ್ ಬರೆಯರು ಏರಂಡು ಓದೊಡೈ ಅವ್ರು ಬೇತೆ ಬೇತೆ ಭೂತಾರಾಧನೆ ಮಿತ್ತು 1982-83 ಕಾಲಟೆ ಎಟ್ಟೆ ಕೆಲಸ ಮಂತಿರಾರು ಐದು ತುಕ ಜಾಲಾಟದ ಬಗ್ಗೆ ಕೆಲಸ ಮಂತಿರು ಐದು ತುಕ ಕರಂಗೋಲದ ಬಗ್ಗೆ ಬರೆಯರು ಇಂಚೀಪನ ಎನ್ನ ಗಮನಕ್ಕೆ ಬತ್ತಿನ ಪುಸ್ತಕ ಅವು ತುಳು ಕಥನಗಳು ಆ ತುಳು ಕಥನಗಳು ತುಳು ಪಂಡ ಎಂಚಿನ ಪನಪಿನ ಒಂದು ನಿರಂತರ ಸಂಶೋಧನೆ ಮಾಡ್ತೀರ ಅವು ಐನು ಬತ್ತಿರು ಒಂದು ದುಂಬುತ ರಡ್ಡು ತಲೆಮಾರುಂದು ಯಾನು ಒಂದು 300 ವರ್ಷ ನಡತಿನ ಈ ತುಳು ಸಂಸ್ಕೃತಿನ ಶಿಷ್ಟ ಸಂಸ್ಕೃತಿನು ತುಳು ಸಂಸ್ಕೃತಿಗೂ ಕನೆಕ್ಟ್ ಮಂತಿನ ಒಂದು ಲೋಕ ಸ್ವಾತಂತ್ರ್ಯ ಹೋರಾಟದ ಕಾಲದ್ದು ಭಿನ್ನವಾತು ತುಳುನೇ ಕೇಂದ್ರವಾತು ದೀವಂತು ತುಳು ಸಂಸ್ಕೃತಿನ ಕಟ್ಟುನ ಮಾಮಲ್ಲ ಕೆಲಸನು ಚಿನ್ನ ಪೌಡ್ರು ಮಾಡ್ತೀರು ಅಕ್ಕಲಿಗೆ ಆರೆಗೆ ಇನಿ ಅರಿಗೆ ಏಪನು ಅವಾರ್ಡ್ ಬರೋದಿತ್ತು ಬೇತೆ ಬೇತೆ ಕಾರಣಗೂ ಅರೆಗೆ ಕೋಟ್ಯಾಂಡ್ರ ಪಂಡಿಲಕ್ಕ ಏಪನು ಅರೆಗೆ ರಾಜ್ಯ ಪ್ರಶಸ್ತಿ ಬರೋಡಿತ್ತು ನಾಡ ಪ್ರಶಸ್ತಿಲು ಒಂಜಿ ವ್ಯಕ್ತಿಯ ಯೋಗ್ಯತೆ ಮಾನದಂಡ ಆತ್ತೆ ಎನ್ನ ಪ್ರಕಾರ ಆತ್ತೆ ಅವು ಏರಾಗ ಬರ್ಪುಂಡು ಪೋಪುಂಡು ಮುಗುಳು ಮಾತಿನ ಕೆಲಸ ಶಾಶ್ವತವಾದ ಉರಿಪುಂಡು ಎನ್ನ ಗುರುಕುಲ ಐನ ಎಂಕಲ್ ಒಟ್ಟಿಗೆ ಕೆಲಸ ಮತ್ತು ಆರ್ಕೆ ಮಣಿಪಾಲ್ ತುಳುನಾಡದ ಸ್ಥಳನಾಮಗಳು ಒಂಜಿ ಕೆಲಸ ಮಂತಾರೆ ತಪ್ಪಗ 80ರ ದಶಕಡು ಮಂತಿರಾರು ಅವು ಫಸ್ಟ್ ಎಡಿಷನ್ ಆದಾಗ ಎಂಕಳಿಗೆ ಬರೋ ರೋಮಾಂಚನ ಅಂಡು ಐನ ಸೆಕೆಂಡ್ ಎಡಿಷನ್ ಥರ್ಡ್ ಎಡಿಷನ್ ಇಂಚಿಪ ಬತ್ತಿನ ಅವಲ ಎನ್ನು ಒಟ್ಟುಕೊಂಡು ಐಟ್ಟು ತುಳುನಾಡದ ಊರದ ಪುದಾರು ಇದು ಅಲ್ ಎಂಡಿಂಗ್ ಪೆರಾಲು ಬಜಾಲು ಅಲ್ ಎಂಡಿಂಗ್ ಬರ್ಕೊಂಡು ಆಲಂಗಟ್ಟಿ ತಮಿಳಿಟ್ಟು ಆಲಂಗಟ್ಟಿ ಪಂಟ ಆಣಿಕಲ್ಲು ಈ ಅಲ್ ಎಂಡಿಂಗ್ ಕೂಡಲ ಅಲ್ ಕೂಡುವ ಅಲ್ ನೀರು ಕೂಡುವ ಜಾಗನ ಅಲ್ ಎಂಡಿಂಗ್ ಅಲ್ ಪದ ಬತ್ತಂಡ ಅವು ಜಲವಾಚಕ ಪಂಡದು ತುಳುನಾಡದ ಗುಡ್ಡೆ ತುಳುನಾಡದ ನದಿ ತುಳುನಾಡದ ಬೆಟ್ಟ ತುಳುನಾಡಿದ ಡ್ರೈ ಭೂಮಿ ತುಳುನಾಡಿದ ವೆಟ್ ಭೂಮಿ ಇದನ್ನು ಪೂರ ದೀವಂತು ತುಳುನಾಡಿಟ್ಟು ಎಂಚ ಊರುತ ಪುದಾರು ಬತ್ತುಂಡು ಅರಿವಂಜಿ ಅಟ್ಟೆ ಕೆಲಸ ಮಾಡಿದ್ರು ತುಳು ಅಸ್ಮಿತೆನ ಅರ್ಥ ಮಂತೊನ್ನಗಲು ಆರ್ಕೆ ಮಣಿಪಾಲ್ನ ಪುದಾರು ಓದು ಪುಸ್ತಕ ಓದುಡು ಒಂಜಿ ಪುಸ್ತಕ ಅವ್ರು ಬರೇನವು ಶಾಶ್ವತವಾದ 1000 ವರ್ಷದವರೆಗೂ ನಂಗೆ ಮಾರ್ಗದರ್ಶನ ಮಾಡ್ಪೇನೆ ಶಕ್ತಿ ಉಂಡು ಐನ ಪ್ರಭಾವ ಪನ್ಪೇನೆ ಇತ್ತೆ ಒರಿ ಮುಗ್ಳುಪುರ ಚಿನ್ನ ಪೌಡ್ರು ಮಂತೇರು ಮುಗ್ಳುಪುರ ಸರೋಜಿನಿ ಶೆಟ್ಟರು ನಾಟಕ ಮಂತೇರು ಮಲ್ಲ ಕೆಲಸ ಮಂತೇರು ಯಶವಂತ ಬೋಳೂರು ಬರೆಯರು ಅವ್ರು ತಾಳ ಸಂಶಯನೇ ಜ್ಞಾನ ಐನು ಮಾತರನೆಲ್ಲ ಪಂಟ ಹಿಂಗೆ ಒಂಜಿ ದಿನ ಬೋಡು 2 ದಿನ ಬೋಡು ಐನು ಪನ್ಪುಜಾನು ಒಂಜಿ 2 ಉದಾಹರಣೆ ಮಾತ್ರ ಪನ್ಪೇನೆ ಏತು ಆತನ ಪಂಟ ಯಾನು ಈ ಸರ್ತಿ ಅರೆಭಾಷಾ ಅಕಾಡೆಮಿ ತಗಳಿಗೆ ಒಂಜಿ ಪ್ರಪೋಸಲ್ ಕೊರಿ ಆರ್ಕೆ ಮಣಿಪಾಲ್ ದಾದ ಪಂಟ
ತುಳು ನಾಡಿನ ಸ್ಥಳನಾಮಗಳನ್ನು ನೀವು ಹೇಗೆ ಆ ಕಾಲದಲ್ಲಿ ಮಾಡಿದ್ರೋ ಹಾಗೆಯೇ ಸುಳ್ಯದ ಸ್ಥಳನಾಮಗಳನ್ನು ಅರೆಭಾಷಾ ಅಕಾಡೆಮಿ ಪಬ್ಲಿಷ್ ಮಾಡಿ. ನೀವು ಇಡೀ ತುಳುನಾಡು ತಕೊಂಡಾಗ ಐಟಿ ಕೆಲವು ಪದರ ಬಿಡ್ತು ಬೋತಿಪ್ಪು ಇದನ್ನು ರಿಪೀಟ್ ಆತಿಪ್ಪು ಗೊತ್ತಿದ್ದಂಗೆ ಅಂಡ ಸುಳ್ಯಟ್ಟು ಅನೇಕ ಉದಾಹರಣೆಗೆ ಕಮಿಲ ಅಂದೊಂದು ಊರುಂಡು ಇಲ್ಲ ಬುಕ್ಕ ಕಂದ್ರಪಾಡಿ ಇಂದೊಂದು ಉದಾಹರಣೆ ಸುಳ್ಯಟ್ಟು ಕನ್ನರ್ ಈ ಕಂದ್ರಪಾಡಿ ಕನ್ನರಪಾಡಿ ಎಂದು ತುಳುಟು ಪಣ್ಪೇರು ಶಂಭಾಜೋಶಿ ಪಣ್ಪೇರು ಕರ್ನಾಟಕದ ಹೆಸರು ಕನ್ನರು ಎಂಬ ಜನಾಂಗದಿಂದ ಬಂತು ಒಂದು ಅಲ್ಲ ಸಂಬಂಧ ಉಂಡಾ ಗೊತ್ತಿದ್ದಂಗೆ ಐನು ಸಂಶೋಧನೆ ಅಂತೂ ಅವಡು ಕೆಲಸ ಅಂತೂ ಅವಡು ಅಂಚಾದ ಇತ್ತೆ ಈ ವರ್ಷ 2025ನೇ ಇಸ್ವಿಟ್ಟು ಅರೆಭಾಷಾ ಅಕಾಡೆಮಿ ತುಳು ಸುಳ್ಯ ತಾಲೂಕಿನ ಸ್ಥಳನಾಮಗಳು ಅಂತ ಕೆಲಸ ಶುರು ಮಾಡಿದ್ರು ಸರ್. ಅದಕ್ಕೆ ನೀವು ಪ್ರೇರಣೆ ನೋಡಿ. ನೀವು 40 ವರ್ಷ ಹಿಂದೆ ಮಾಡಿದ ಕೆಲಸ 40 ವರ್ಷ ಆದ ಮೇಲೆ ಒಂದು ಅಕಾಡೆಮಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ನಾನು ಆಗ ಹೇಳಿದಲ್ಲ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಇವರೆಲ್ಲ 70ರ 80ರ ದಶಕದಲ್ಲಿ ಮಾಡಿದ ಕೆಲಸ ಇನಿ ಅಂಕೆಲೆಗೆ ಸಂಸ್ಕೃತಿನ ಕಟ್ಟ್ಯರ ಸಹಾಯ ಮಂತುಂಡು ಪನ್ಪಿನವು ಭಾಳ ಪಾತೆರವು ಐಕ್ಕು ಬೋಡತ್ತು ನಮ್ಮ ಮುಕ್ಲಿನ ಪೂರ ಬಾರಿ ಗೌರವ ಹೊಡ್ತು ಮೂಲು ಎದುರು ಕುಲ್ಲ ಒಂದು ಪಾತೆರ ಅಂತಲ್ಲ ಯಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಯೋಜನೆ ತೆತ್ತೊಂಡೆ ದಾದ ಬಂಡ ಅವು ನಿಖಿಲಿಗೆ ಗೊತ್ತುಪ್ಪು ಐಕ್ಲ ಆರ್ಕೆ ಮಣಿಪಾಲ ಪ್ರೇರಣೆ ಆರ್ಕೆ ಮಣಿಪಾಲನ ಪುಸ್ತಕ ಕೊಡುತ್ತೇನೆ ಅದನ್ನ ಲೇಟೆಸ್ಟ್ ಎಡಿಷನ್ ಕೊಡುತ್ತೆ ಸ್ಟಡಿ ಮಾಂತ ಒಂದು ಪ್ರಪೋಸಲ್ ತಯಾರು ಮಾಂತ ಎಂಚಿನ ಬಂಟ ನಿಖಿಲಿಗೆ ಆಶ್ಚರ್ಯ ಆತಿಪ್ಪು ಮಲ್ಲ ಈತ ಎಂಕಲ ಪುರ 80ರ ದಶಕಟು ಚಿನ್ನಪ್ಪಣ್ಣ ಎಂಕಲ ಪುರ ಫೀಲ್ಡ್ ವರ್ಕ್ಗೆ ಪೋನಾಗ ಕೆಂಪು ಬಸ್ಸು ಪೋಂತಿದ್ದೀನಿ ಬಸ್ಸು ಪೋನಾಗ ಓಲಾಂಡ ಒಂಜಿ ಊರುಡು ಬಸ್ಸು ಉಂತಂಡ ಒಂದು ವಾ ಊರು ಒಂದು ಕಿಟಕೆದೆತ್ತು ತೂಪಿನಿ ಅವನೊಂದು ಬೋರ್ಡು ತೋಜೋದಿತ್ತು ಆ ಬೋರ್ಡು ಎಂಚಿನ ಒಂಜಿ ಸ್ವಾಗತ ಸ್ಟೋರೋ ನಿರ್ಮಲಾ ಸ್ಟೋರೋ ಎಂಚಿನ ಒಂಜಿ ಪುದಾರತ ತಿರ್ತು ಅವು ವಾ ಊರು ಆ ಊರದ ಪಿನ್ ಕೋಡ್ ಎಂಚಿನಂದ ಆತಲ ಬರೋದಿತ್ತು ಬೆಳ್ತಂಗಡಿ 574232 ಬರೋದಿತ್ತು ಈ ರೀತಿ ನಿಖಲು ತೂಲೆ ವಾ ಊರುಗಳ ಪೋಲೆ ಊರುತ ಬೋರ್ಡ್ ಉಂಡು ಊರುತ ಪುದಾರಿಚ್ಚು ಇಂಚ ಊರುತ ಪುದಾರು ಕರ್ನಾಟಕ ಡಿಪ್ಪನ ಊರುತ ಪುದಾರು ಒಟ್ಟುಗು ಯಾನಿತ್ತ ಒಂಜಿ 5-4 ತಿಂಗಳು ಕೆಲಸ ಮಾಂತಿನ ಪ್ರಕಾರ ಆರ್ಕೆನ ಪ್ರೇರಣೆ ನಡೆದು 25,000 ಊರುತ ಪುದಾರು ಉಂಟು 25,000 ಆ ಪುದಾರನ ಒಂಜಾವ ಚೇಂಜ್ ಆವತ್ತುಂಟು ಇತ್ತ ಮಕ್ಕಿಯಿಂದ ಒಂಜಿ ಪುದಾರ ಉಂಟು ಇನ್ನು ಆರ್ಕೆ ಮಣಿಪಾಲ ಬರ್ಬೇರು ಬೆಟ್ಟದ ಬುಡದಲ್ಲಿ ನೀರಿರುವ ಜಾಗ ಮಕ್ಕಿ ಎಸ್ ಕುಮಾರ ಮಕ್ಕಿಯಿಂದ ಸುಬ್ರಹ್ಮಣ್ಯದ ಕೈತಲ್ಲ ಒಂದು ಜಾಗ ಉಂಟು ಮುರಾಣಿ ನಾನು ಪೋತಿತ್ತೆ ಒಂಜಿ 2-3 ತಿಂಗಳ ದುಂಬು ಆ ಒಂಜಿ ಪೇಪರ್ ಬತ್ತಂಡಲ್ತು ಸುಬ್ರಹ್ಮಣ್ಯ ಇಡ್ತು ಐಟು ಕುಮಾರ ಮುಖಿ ಎಂದು ಬಂತೇನೆ ಮುಖಿ ಅವು ಮಕ್ಕಿ ಮುಖಿ ಆತ ತುಳೆ ಚೇಂಜ್ ಆಟ ಒಂಜಿ ಈ ಕೆಲವು ಸರ್ತಿ ದಾದಾಪುಂಡು ಬಂಡ ರಾಜಕಾರಣಿಗಳು ಒಂಜಿ ಎಡ್ಡೆ ಭಾಷಣ ಪೂರ ಮಂದದ್ದು ಊರಿಗೊಂಜಿ ಉಣಸು ಕೊರ್ತು ಮರ ಎನ್ನ ಪುದಾರ ದೀಲ ಅಂದ 6ನ ಪುದಾರ ದೀತು ಪೋಪೇನು ಊರುತ ಪುದಾರ ಎಂಚ ಚೇಂಜ್ ಆವೊಂದು ಒಂಜಿ ಅಪಭ್ರಂಶ ಮಕ್ಕಿ ಮುಖಿ ಬುಕ್ಕ ಸ್ವಾಮೀಜಿಲಿ ಬತ್ತದ ಒಂಜಿ ಭಾಷಣ ಪುರ ಬಂತದ ನಾಳೆಯಿಂದ ಇದು ಪ್ರೇಮಪುರ ಅಂತ ಒಂಜಿ ಪುದಾರ ದೀತು ಪೋಪೇನೆ ಮರುತ್ ಊರುತ ಪುದಾರ ಪೋತ ಅವು ಪ್ರೇಮಪುರ ಆನಂದಪುರ ಎಂಚೆಂಚಿನೋ ಪುರ ಒಂದುಂಡು ನಮ್ಮ ಸಂಸ್ಕೃತಿ ಅಂಚಿನ ಪ್ರಕ್ರಿಯೆ ನಡತನೇ ಹೆಚ್ಚು ತುಲ ವಿಜಯನಗರ ಸಾಮ್ರಾಜ್ಯನ ಕಟ್ಟಿನ ಕೃಷ್ಣದೇವರಾಯ ಒಂಜಿ ಕಾಲಗೂ ಇಡೀ ದಕ್ಷಿಣ ಭಾರತನ ಆಳೊಂದಿತ್ತೀನಿ ಆಯ ಹಂಪಿನ ಪುದಾರನ ಕೃಷ್ಣದೇವರಾಯ ನಗರ ಅಂತ ಚೇಂಜ್ ಮಾಡ್ತಿದ್ದೆ ಒಂಜಿ ವಿಸ್ಡಮ್ ಇತ್ತುಂಡು ತುಳು ಇಂದು ಒಂಜಿ ಅಂಚೆ ತುಳುಗುಲ ಒಂಜಿ ವಿವೇಕ ಉಂಡು ಕನ್ನಡಗ ಎಂಚಿನ ಒಂಜಿ ವಿವೇಕ ಉಂಡ ತುಳುಗುಲ ಅಂಚನೆ ಒಂಜಿ ವಿವೇಕ ಉಂಡು ಈ ವಿವೇಕ ಉಂಡತ್ತ ಅವು ಎಂಚಿನ ಅಂದ್ರೆ ನಾಡ್ದು ಬರ್ತೇರು ಈಟು ಮಹನೀಯರು ಕೆಲಸ ಮಾಡ್ತೇವೆ ಅನ್ನು ಪೂರ ಸೇರ್ಸಾತ ನಮ್ಮ ಒಂಜಿ ಸಿದ್ಧಾಂತ ಮಂತ್ರ ತುಂಬುಕೊಂಡು ಯಾನು ಪ್ರಾಧಿಕಾರ ಏನು ಮಾಡ್ತಂದ್ರು ಐಕ್ಯ ಪಣ್ಣೆ ಇತ್ತು ಯಾಂದಾದ ಮಂಟೆ ಬಂಡ 65,000 ಊರುತ ಪುದಾರ್ಲು ದಾದ 5 ಗಂಟೆಲ ಊರುತ ಬೋರ್ಡ್ಗೆ ಸೇರೋಡು ಒಂದೊಂದು CS ಆದೇಶ ಮಂತುಳ್ಳೇರು ಬಾರಿ ಬೇಗ ಶಾಲಿನಿ ರಘುನಾಥ ಕೇಂದ್ರನ ನಿಖಲ 40-60% ಕನ್ನಡ ಬೋರ್ಡು 40% ಬೇತೆ ಭಾಷೆ ಉಪ್ಪಾಡು ಆ 40% ಯಾನಕ್ಕೆ ಒಂದು ಎಡಿಷನ್ ದಾದ ಮಂತುಳ್ಳೆ ಬಂಡ ಊರಿನ ಹೆಸರು ಸೇರಬೇಕು ಆಕೆ 42 ಬರೋಡು ಬೆಳ್ತಂಗಡಿ ಕೊಯ್ಲ ಓಲ್ಲ ವಾ ಊರುಡು ವಾ ಬೋರ್ಡ್ ಇತ್ತುಂಡಲ್ಲ ಊರುತ ಪುದಾರ ದಾಯ ನಮ್ಮ ಬುಡೋಡು ನಮ್ಮ ಊರುತ ಬಗ್ಗೆ ನಂಗೆ ಹೆಮ್ಮೆ ಇಜ್ಜಂಡ ಬೇತೆ ಏರಿಗೆ ಹೆಮ್ಮೆ ಬೋಡು ಇತ ಒಂಜಿ ಹೊಸ ಊರು ಕಟ್ಟೊಂದುಳ್ಳೇರು ಮಟ್ಟ ಇಕ್ಕ ಬೋಡನೆ ಪುದಾರ ದಿವಡಿ ಎನ್ನ ಅಬ್ಜೆಕ್ಷನ್ ದಾಲ ಇಚ್ಚಿ ಒಂಜಿ ಹೊಸ ಊರು ಕಟ್ಟೊಂದುಳ್ಳೇರು ರಾಜಕಾರಣಿಲ ಏರೋ ಕಟ್ಟೊಂದಿಲ್ಲ ಅಕ್ಕಳ ಬೋಡೈನ ಪುದಾರ ದಿವಡು ಆಂಡ ಪರ ಪುದಾರನು ಚೇಂಜ್ ಮಾಡ್ಪೀರ ಅಕ್ಕಳಿಗೆಲ್ಲ ಹಕ್ಕು ಇಜ್ಜಿ ನಂಕಲ ಹಕ್ಕು ಇಜ್ಜಿ ಅಲ್ಲಿ ಒರಿಪವನ ನೈತಿಕ ಜವಾಬ್ದಾರಿ ನಂಗೆ ತಾಯಿ ಪಣ್ಣೊಂದಿಲ್ಲ ಬರೋದಕ್ಕೆ ಪ್ರೇರಣೆ ಆರ್ಕೆ ಮಣಿಪಾಲ ಅಂತ ಪ್ರೇರಣೆ ಆರ್ಕೆ ಮಣಿಪಾಲ ಆ ಕಾಲುಂಟು ಮಂತಿನ ಕೆಲಸ ನಂಚಾತ ಇತ್ತೆ ಒಂದು ಆದೇಶ ಬರೋದುಂಡು
ಸುಮಾರು 25,000 ಪದಗಳು ಕನ್ನಡ ಪದಗಳು ಬುಕ್ಕ ಬರ್ಸೋ ಅಜಯ್ ಬತ್ತಂಡ ಒಂಜಿ ಅರ್ಥ ಅಲ್ಲು ಬತ್ತಂಡ ಒಂಜಿ ಅರ್ಥ ಬೇತ ಅಡ್ಕ ಬತ್ತಂಡ ಒಂಜಿ ಅರ್ಥ ಇಲ್ಲು ಬತ್ತಂಡ ಒಂಜಿ ಬೇತ ಇಲ್ಲ ಕನ್ನಡದ ದುಂಬುದು ಅತ ಇತ್ತ ಚೇಂಜ್ ಅಂಡವು ಅಂಡ ನಮ್ಮ ಗೋವಿಂದ ಪೈ ಪುರ ಪಂಡಿನ ಪದರ ಕನ್ನಡದ ಮೊದಲ ಪದ ಇಸಿಲ ಎಸುವ ಇಲ್ಲ ಅಂದ್ರೆ ಇತ್ತುಲುಟ್ಟುಂಡತ ಇಲ್ಲು ಮನೆ ಎಸುವ ಮನೆ ಆ ಇಲ್ಲ ಕಮಿಲ ನನ್ನ ಅಜ್ಜಿ ಮನೆ ಕಮಿಲ ಗುತ್ತಿಗಾರು ಗಾರು ಎಷ್ಟೆಂತ ಒಳ್ಳೆ ಶಬ್ದಗಳಿದೆ ನಾವು ಎಂಗಳದು ಏದೋ ಬಾರಿ ನಮ್ಮ ಊರುಟಿನ ಕನ್ನಡ ಪದಗಳನ್ನು ಬಿಡ್ತು ಬೇರೆ ಪದಗಳನ್ನು ತಂದು ಕನ್ನಡನು ದುರ್ಬಲವಂತಂದುಲ್ಲ ತುಳುನು ದುರ್ಬಲವಂತಂದುಲ್ಲ ಮಾತ ದೇಶಿ ಭಾಷೆಗಳನ್ನು ದುರ್ಬಲವಂತಂದುಲ್ಲ ಐಕ್ ಎಂದು ಇದಕ್ಕೆ ಪ್ರೇರಣೆ ನಂಗೆ ಆರು ಅಂಚಾತ್ ಈ ಸ್ವಾತಂತ್ರ್ಯೋತ್ತರ ಕಾಲಟು ಮುಕ್ಕಳು ಪೂರ ಮಾತಿನ ಪಂಡ 80-70 ದಶಕಟ್ಟು ಮುಕ್ಕಳು ಮಾತಿನ ಕೆಲಸ ಉಂಡತ ಐಡ್ತು ನಮ್ಮ ಪ್ರೇರಣೆ ಪಡೆಯವರ ఆయన ಮಸ್ತು ಉಂಡು ఆయన ಎನ್ನಂಚನೆಗಳು ಪಡೆಯವಂತುಳ್ಳರು ಬುಕ್ಕ ఆయన ಬೇರೆ ರೀತಿಯ ಕೆಲಸ ಮಂದು ದುಂಬಿಕೊಂಡೋಯರ ನಮ್ಮ ಕೆಲಸ ಮಾತಂತುಂಡು ಲಾಸ್ಟ್ ಪಾಯಿಂಟ್ ನಾವು ಈತು ಪುರ ಆಂಡಲ ನಮ್ಮ ಸಾಹಿತ್ಯ ತುಳು ಸಾಹಿತ್ಯ ಕನ್ನಡ ಸಾಹಿತ್ಯ ನಿಜವಾತ್ 1990 ಅನಂತರ ಆಯ್ನ ಸಾಮಾಜಿಕ ಬದಲಾವಣೆಗೂ ಸೀರಿಯಸ್ ಆತ ನಮ್ಮ ರಿಯಾಕ್ಟ್ ಮಾಂತನೋ ಒಂದು ಕೆಂಟ ತಾನೋ ಒಂಜಿ ಲೇಖಕರಿಗೆ ಒಂದು ಎಲ್ಲ ಪೋಡಿಗಿತ್ತು ಲೆಕ್ಕ ಇದು ಸಮಾಜ ಮಸ್ತ್ ಬದಲಾತಂಡೆ 90-92 ಅನಂತರ ಗ್ಲೋಬಲೈಸೇಷನ್ ಆಂಡು ನಮ್ಮಲ್ಲಿ ಜಾಗತೀಕರಣ ಆಯ್ಬುಕ್ಕೋ అయినట్టుగా ಹಿಂದುತ್ವ ಭಾಳ ಪ್ರಕಾರವಾದ ಬುಳೆಂಡು ಅವು ಪುರ ಇನ್ನಿಕ್ಲೆ ಗೊತ್ತುಂಡು ದಕ್ಷಿಣ ಕನ್ನಡ ಜಿಲ್ಲೆಟ್ ಅವು ಭಾರಿ ಪ್ರಕಾರವಾದ ಬೇರೆ ರೀತಿಯ ಪರಿಣಾಮಲ ಕೊರುಂಡು ಅವು అయిನ ಬಗ್ಗೆ ಹೆಚ್ಚು ಪಾತ್ರ ಅಂದ್ರೆ ಜಾಗತೀಕರಣ ನಮ್ಮ ದೇಶಗೂ ನಮ್ಮ ಊರಿಗೂ ನಮ್ಮ ರಾಜ್ಯಗೂ ಆವಡು ನಮ್ಮ ಊರಿಗೂ ಆವಡು ತುಳುನಾಡುಗೂ ಅವರು ಪರಿಣಾಮ ಬೀರ್ನ ಮೂಜಿ ಸಂಗತಿ అని పండితే అంత భాషణ ఉంటావే ಒಂಜಿ ಮಸ್ತ್ ಭಾಷೆಗಳು ಸಹಿಯಂತುಳು ಲ್ಯಾಂಗ್ವೇಜ್ ಡೈ ಯಾನ ಇನ್ನು ಆಲ್ರೆಡಿ ಪಂಡೆ ಕೊಡವ ಭಾಷೆ ಹಿಂದಕ್ಕೆ ಪಂಡೇನು ಕೊಡವ ಅಕಾಡೆಮಿತ ನಮ್ಮ ಅಧ್ಯಕ್ಷರಿಗೆ ಪಂಡೇನು 2001ನೇ ಇಸುವಿತ ಸೆನ್ಸಸ್ ಕೊಡವ ಭಾಷೆಯನ್ನು ಪಾತಿರ್ನಕ್ಕಲ್ಲ ಸಂಖ್ಯೆ 1,66,000 25,000 2011ನೇ ಇಸುವಿಯ ಲೇಟೆಸ್ಟ್ ಜನಗಣತಿ ಪ್ರಕಾರ ಅವೇ ಕೊಡವ ಭಾಷೆಯನ್ನು ಪಾತಿರ್ನಗಳ ಸಂಖ್ಯೆ 1,60,000 30,000 ಜನ 1,30,000 30,000 ಜನ ಡೌನ್ 10 ವರ್ಷ ಪಂಡ 19% ಭಾಷೆ ಡೌನ್ ಇದು ತುಳುತ್ತವು ಇತ್ತ ಅಧ್ಯಕ್ಷರು ಕೆಲಸ ಮಾಡ್ಕೊಡುವಂತೆ ನಿಜವಾಯಿನ ತುಳು ಸ್ಪೀಕರ್ಸ್ ಏತು ನಿಜವಾಯಿನ ಬ್ಯಾರಿ ಸ್ಪೀಕರ್ಸ್ ಏತು ಒಂದು ಕರೆಕ್ಟ್ ನಂಗೆ ಲೆಕ್ಕ ತಿಕ್ಕಂಡ ಈ ಭಾಷೆ ಬುಳೆ ಉಂಡೋ ಸ್ಟಾಗ್ನೆಟ್ ಆತುಂಡ ಸೈ ಅಂತುಂಡ ಅಂದು ಗೊತ್ತಾಗ್ತದೆ ಒಂದು ಕರೆಕ್ಟ್ ತಿಕ್ಕು ತುಳೆ ಎಂಕಲಪುರ ಏನು ಪಂಡೆ ಉಮಾನಾಥ ಕೋಟೆ ಅನ್ನು ಎಂಕಲಪುರ ಡೆಲ್ಲಿಟ್ ಒಂಜಿ ಮಲ್ಲ ಸಮಾವೇಶ ಮನ್ಪುನಗ ಎಂಕಲ ಮಾನ್ಯರಾಯನ ವಾಜಪೇಯಿಗೆ ಒಂಜಿ ಮೆಮೊರಾಂಡಮ್ ಕೊರಿಯ ಮೆಮೊರಾಂಡಮ್ ಯಾನೇ ಬರೆಯಿನಿ ಮೆಮೊರಾಂಡಮ್ ಯಾನು ಮಂಡ್ಯ ತುಳು ಸ್ಪೀಕರ್ಸ್ 75 ಲಕ್ಷ ಇದ್ದಾರೆ ಎಂದು ಬರೆ ಬಾಂಬೆಯಲ್ಲಿ ಅಷ್ಟು ದುಬೈಲಿ ಅಷ್ಟು ಮಂಗಳೂರಿನಲ್ಲಿ ಅಷ್ಟು ಅಮೇರಿಕಾದಲ್ಲಿ ಅಷ್ಟು ಡೆಲ್ಲಿಯಲ್ಲಿ ಅಷ್ಟೊಂದು ಲೆಕ್ಕದಾಲಜಿ ಸೇರ್ಸವನು ಹೆಂಗೆ ಕೊಟ್ರೆ 75 ಲಕ್ಷ ಅವಡ ಅಂತೆ ಸೇರ್ಸಾತು ಕೊರಿಯ ಅವನು ಒಂದಿನ ಫೋನ್ ಬರ್ತೇನೆ ಒಂದು ಪುರ ಆಯ್ಬೇಕು ಡಾಕ್ಟರ್ ಬಿಲ್ಮನೆ ವುಡ್ ಯು ಲೈಕ್ ಟು ಮೀಟ್ ಮೀನ್ ಎಸ್ ಸರ್ ಪಂಪೆ HRD ಯಾನು ಪೋಯೆ ಫೋನಾಗ ಒಂದು ಪ್ರಶ್ನೆ ಕೇಂದಿರಿ ಈ 75 ಲಕ್ಷ ಒಲ್ತು ಬರ್ತಂಡಿ ಅಂತ ಕೇಂದಿರಿ ಯಾನು ಬಂಡೆ ನಮ್ಮದೇ ಒಂದು ಲೆಕ್ಕ ಉಂಟು ಅಲ್ಲ ನಿಮ್ಮ ಲೆಕ್ಕ ನೀವು 1 ಕೋಟಿ ಬೇಕಾದ್ರೆ ಹಾಕಿ ಇದಕ್ಕೆ ಆಧಾರ ಏನು ನಮ್ಮ ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪ್ರಕಾರ ಇದು 2001 ಸೆನ್ಸಸ್ ಪ್ರಕಾರ 11 ಇನ್ನೂ ಬಂದಿರಲಿಲ್ಲ ಇದು 2008-09 ಅದ 2007-08 ನಮ್ಮ ಸೆನ್ಸಸ್ ಪ್ರಕಾರ ತುಳು ಮಾತಾಡುವವರ ಸಂಖ್ಯೆ 24 ಲಕ್ಷ ಬಂಡೆ 24 ಲಕ್ಷ ಇದು ಸರ್ಕಾರದ ಎತ್ತೊಂಡು 24 ಲಕ್ಷ ಮಾತ್ರ ಎಂಕಲ 75 ಲಕ್ಷ 80 ಲಕ್ಷ 90 ಲಕ್ಷ ಏತಲ ಪನೋಲಿ ಸರ್ಕಾರ ಒಪ್ಪೊಡತ್ತಾ ನಾನು ಎಲ್ಲೇ ಸಮಸ್ಯೆ ಉಂಟು ನಂಗೆ ಸರಿಯಾಯಿನ ತುಳೆ ಸಂಸ್ಕೃತಗಳು ನಿಗ್ಲಿಗೆ ಇರಂಟೆ ಬೋಡಾನೆಗಳ ಕಡ್ಪೊಡಿ ಇವತ್ತು ಮಲ್ಲ ಮೂವ್ ಅಂತೀರಿ ಸೆನ್ಸಸ್ ಬರೆಯೋರು ದುಂಬೆ ಡೆಲ್ಲಿ ಇಡ್ತು ಒಂಜಿ ಮೂವ್ ಅಂತೀರಿ ಎಂಚಿನ ಮೂವ್ಮೆಂಟ ಅಕ್ಲು ಬತ್ತು ಕೇಣ್ಣೆ ಬಂಡಾರಲೆಟ ಕೇಣ್ಣೆ ಸರ್ ನಿಖಿಲ್ ಇಲ್ಲಲ್ಲಿ ಪೂಜೆ ಗೀಜೆ ಮನ್ಪಾರ ಮನ್ಪೋ ದೇವಸ್ಥಾನ ಪೋಪರ ಪೋಪೋ ದೇವಸ್ಥಾನದ ಪೂಜೆ ಸಂಸ್ಕೃತ ಮನ್ಪೇರೆ ಇಲ್ಲೂ ಸತ್ಯನಾರಾಯಣ ಪೂಜೆ ಮನ್ಪೇರೆ ಅಕ್ಲು ಪೂಜೆ ಪೂರ ವೈಟ್ ಮನ್ಪೇರೆ ಸಂಸ್ಕೃತ ಓ ಅವಾಗ ನಿಖಿಲಿಲ್ಲ ಸಂಸ್ಕೃತ ಉಂಡು ಅಂತ ಬರೆಯವನಲ್ಲಿ ಯಾರು ಬರೆಯವನಲ್ಲಿ ಬೋರ್ಡ್ಜಿಂದ ಏರು ಮನ್ಪಾರು ಎಲ್ಲ ಅನ್ಪೂಜಾರು ತುಳು ಅಂತ ಕೇಳಿದಾರೆ ಕನ್ನಡ ಅನ್ಪೇರು ಸೊ ಸೆಕೆಂಡ್ ಭಾಷೆ
ಸಂಸ್ಕೃತ ಅಂದು ಮನ್ಪೇರ ಮನ್ಪೋರು ತಾಯ್ಮಡ ಮಾತಾ ಭಾರತೀಯರ್ಲ ಇಲ್ಲಾಲು ಪೂಜೆಲಿಟ್ಟು ತಮ್ಮ ಜೀವನದ ಪ್ರಾಕ್ಟೀಸ್ ಇಟ್ಟು ಸಂಸ್ಕೃತನ ಬಳಸಾವಂತುಳ್ಳೇರು ಅವು ಅಂದಿಲ್ಲ ವಿಷಯ ಅಂದವು ಆಂಡ 2011 ಸೆನ್ಸಸ್ ಸಂಸ್ಕೃತ ಪಾತರ್ನಗಳ ಭಾಷೆ 24,800 24,800 ಟು ಇದು ನೆಕ್ಸ್ಟ್ ಸೆನ್ಸಸ್ ಬರ್ಪುಂಡತ್ತ ದಾಲ ಇಜ್ಜಂಟಲ ನಮ್ಮ ಇಂಚ ಮಾಡ್ತದೆ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಪೀಕರ್ಸ್ ಇನ್ ಇಂಡಿಯಾ ಇನ್ ಸಾಂಸ್ಕ್ರಿಟ್ ವಿಲ್ ಬಿ ಅರೌಂಡ್ 10 crore 24,000 to 10 crore ಒಂದು ಭಾಷೆನ ಎಂಚ ಬುಳೆಪ್ಪಾವಿರುದು ಸುಳ್ಳು ಅಂಟಲ್ಲ ಅಂಡ್ 10 ಜನ ಪಾತಿರುವರೊಂದು ಪಂಟ ಬುಕ್ಕ ಇತ್ತು ಸರ್ಕಾರದ ಯೋಜನೆಯಲ್ಲಿ ಬರ್ಕೊಂಡು ಕೆಲಸ ಪುರ ಆಪುಂಡು ಅವು ಬೇತೆ ಇತ್ತು ನಮ್ಮ ಪಂಪುಂಡು ಅವು ಮಕ್ಕಳು ಮನ್ಪೇರು ನಮ್ಮದಾದ ಮಂತಂದುಳ್ಳ ನಮ್ಮ ಭಾಷೆಗೆ ನಮ್ಮ ಭಾಷೆದ ಸೆನ್ಸಸ್ಗೆ ಏನು ಮುರಣಿ ಅರೆ ಭಾಷೆ ಅಕಾಡೆಮಿಗಳ ಪಂಡೆ ಸಣ್ಣ ಭಾಷೆ ಮಾರ್ರೆ ನಿಮ್ಮದು ಎಷ್ಟು ಜನ ಮಾತಾಡ್ತಾರೆ ಅಂತ ಯಾನು ಥೀಸಿಸ್ ಮನ್ಪುನಾಗ 1971 ಗುರುಕುಲು ಕುಶಾಲಪ್ಪಗೌಡರು ಬರೆಯಿನ ಪುಸ್ತಕ ತಿಕ್ಕೊಂಡು ಐಟ್ ಸುಮಾರು 68,000 ಎಂದು ಬರ್ಬೇರೆ 68,000 ಮಾತಾಡೋರು ಇದ್ದಾರೆ ಎಂದು 71 ಯಾನು ಕೆಲಸ ಮಂತೀನಿ 82 ಈತ ವರ್ಷ ಏತು ಬುಳೆತ್ತು ಒಂದು ಅಂದಾಜು ಬಾತು ಯಾನು ಬರೇ ಥೀಸಿಸ್ ಇದರ ಅರೆ ಭಾಷೆ ಮಾತಾಡೋ 1,50,000 ಇದ್ದಾರೆ ಎರಡು ಆಧಾರದ ಇತ್ತು ಎರಡು ಆಧಾರ ಪುನಃ ಕುಶಾಲಪ್ಪಗೌಡರ ಪುಸ್ತಕ ಮಾತ್ರ ಯಾನು ಪಂಡೆ ಮಾರಾಯರ ನೀವೊಂದು ಸೆನ್ಸಸ್ ಮಾಡಿ ಅರೆ ಭಾಷೆ ಅಕಾಡೆಮಿಗೆ ಸೆನ್ಸಸ್ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿ ಅವರಿಗೆ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅರೆ ಭಾಷೆ ಮಾತಾಡೋರು ಎಷ್ಟಿದ್ದಾರೆ ಈ ಸೆನ್ಸಸ್ ನ್ಯಾಷನಲ್ ಲೆವೆಲ್ ಸೆನ್ಸಸ್ ಇಟ್ಟು ಮೈನರ್ ಭಾಷೆನ ಏರ್ಲ ಸೀರಿಯಸ್ ಆದ್ಯತೆ ಉಂಟು ಈ ಎಲ್ಲೇ ಭಾಷೆಯನ್ನು ಎಲ್ಲೇ ಅಕಾಡೆಮಿಲೇ ಮನ್ಪಡ ಅಂಚಾತ ತುಳು ಪಾತ್ರಗಳು ತುಳ್ಳೇರು ಒಂಜಿ ಪ್ರಶ್ನೆ ಕಡಿಮೆ ಅಂಟ ದಾಯ ಕಡಿಮೆ ಆವಂತುಂಡು ಒಂದೇನೆ ಹೆಚ್ಚು ಮನಪಿನ ಹೆಂಚ ಹೆಚ್ಚಾವಂತುಂಡು ದಂಡ ಏತು ಪರ್ಸೆಂಟ್ ಹೆಚ್ಚಾವಂತುಂಡು ಹಿಂದಿ 1971ರಿಂದ 2011 ನಡುವೆ ಹಿಂದಿ ಭಾಷೆ 40 ವರ್ಷೋಟು ಬುಳೆಪ್ಪನ ವೇಗ 66%, 66% ಆಪುಂಡು ಅಂಚಾತೀತ ಡಿಲಿಮಿಟೇಷನ್ ಚರ್ಚೆ ಆವಂತುಂಡು ತುಳೆ ಡಿಲಿಮಿಟೇಷನ್ ಭಾಷಾಧಾರಿತವಂಟ ಅಂಟ ನಿಗಳಿಗೆ ಹಿಂದಿ MP ಸೀಟು UP ಒಂಜೆಟೈತೆ 80 ಇತ್ತಿನ 128 ಆಪುಂಡು ಭಾಷೆ ಪಾತ್ರಗಳು ಜಾಸ್ತಿ ಉಳ್ಳ ಜನಸಂಖ್ಯೆ ಜಾಸ್ತಿ ಆಗೋದು ಬಿಹಾರ ಡಬಲ್ ಆಗ್ತದೆ ಬಿಹಾರ 39 ಇದ್ದದು ಅಲ್ಲಿ MP ಸೀಟು 72 ಆಗ್ತದೆ ಕರ್ನಾಟಕದಲ್ಲಿ 28 ಇದ್ದದು ಬರೀ 36 ಆಗ್ತದೆ ಕೇರಳ ಒಂದು ಕಮ್ಮಿ ಆಗ್ತದೆ ಕೇರಳದಲ್ಲಿ 20 ಇರೋದು 19 ನೆಗೆಟಿವ್ನಲ್ಲಿ ಹೋಗ್ತಾ ಉಂಟು ಜನಸಂಖ್ಯೆ ಸೊ ಇದೆಲ್ಲ ಭಾಷೆ ಮತ್ತು ಭಾಷೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅದು MP ಗಳ ನಂಬರು ಇದಕ್ಕೆಲ್ಲ ಸೇರ್ತದೆ ಹಾಗಾಗಿ ನಾನು ನಮ್ಮ ಅಧ್ಯಕ್ಷರನ್ನ ಕೇಳ್ತೇನೆ ಹೇಗಾದರೂ ಮಾಡಿ ಒಂದು ಜನಗಣತಿ ಬಂದಾಗ ನೀವು ನಿಮ್ಮ ಮಾತೃಭಾಷೆಯನ್ನ ತುಳು ಅಂತ ದಾಖಲಿಸಿ ಅಂತ ಒಂದು ಚಳುವಳಿಯನ್ನು ಶುರು ಮಾಡಬೇಕು ಮಾಡಿ ಅಂತ ಇಲ್ಲದಿದ್ರೆ ಜನ ಕನ್ನಡ ಅಂತಾರೆ ಸೀರಿಯಸ್ ಆದ ನಾವು ಜನಗಣತಿಯನ್ನು ನಮ್ಮ ಸೀರಿಯಸ್ ಆದ ದೆತ್ತೊನ್ನೇ ಇದ್ದೀನಿ ಮುಟ್ಟು ಅಂಡ ಜನಗಣಿತ ಆಧಾರತ ಮಿತ್ತು ಮಸ್ತ್ ಕೆಲಸ ನಡತೊಂದುಂಡು ಲೋಕಸಭೆ ಸೀಟ್ ಪುನರ್ವಿಂಗಡಣೆ ಆವಂತುಂಡು ಮನಿ ಅಲೋಕೇಶನ್ ಆಪುಂಡು ಶಾಸ್ತ್ರೀಯ ಸಂಸ್ಕೃತಗೂ 548 ಕೋಟಿ ರೂಪಾಯಿ ಪೋಂಡು 24,000 ಜನ ಪಾತಿರ್ನಿ ಕನ್ನಡದ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆ 6 ಕೋಟಿ 40 ಲಕ್ಷ ಐಟು ಕನ್ನಡಿಗರ ಜನಸಂಖ್ಯೆ 4 ಕೋಟಿ 20 ಲಕ್ಷ ಮಕ್ಕಳಿಗೆ ಬತ್ತಿನ ದುಡ್ಡು 6 ಕೋಟಿ ಸೊ ಲಿಂಗ್ವಿಸ್ಟಿಕ್ ಇಂದು ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ಇದು ಅಂಚಾತ ನಮ್ಮ ಅಕಾಡೆಮಿದಲ್ಲಿ ಒಂದು ಕೆಲಸ ಮನ್ಪಲೆ ಸರ್ ಬ್ಯಾರಿ ಅಕಾಡೆಮಿ ತಗಲ್ಲ ಮನ್ಪಲೆ ಅರೆ ಭಾಷೆ ಅಕಾಡೆಮಿಯವರು ಇದ್ದಾರೆ ಇಲ್ಲಿ ಇದ್ರೆ ನಾನು ನಿಮ್ಮನ್ನು ಕೇಳ್ತೇನೆ ಕೊಂಕಣಿ ಅಕಾಡೆಮಿಯನ್ನು ಕೇಳ್ತೇನೆ ನಿಮ್ಮ ಭಾಷೆಯನ್ನು ಮಾತನಾಡೋರ ಸಂಖ್ಯೆ ಎಷ್ಟು ಎಂಬುದು ನಿಮಗೆ ಗೊತ್ತಿರಲಿ ಗೊತ್ತಿದ್ರೆ ಯೋಜನೆಗಳನ್ನು ರೂಪಿಸ್ಲಿಕ್ಕೆ ಆಗ್ತದೆ ಇದು ನಮ್ಮ ಮನ್ಪೊಡಾಯಿನ ಮಸ್ತ್ ಕೆಲಸ ನಮ್ಮಟ ಇತ್ತ ಸರಿಜಿ ತುಳು ಈತಮಲ್ಲ ಭಾಷೆ అయిన ಸಂಖ್ಯೆ 14 ಲಕ್ಷ ಹೊಡ್ತು 75 ಲಕ್ಷ ಮುಟ್ಟ ಪೋತು ಕೋಡೆ ಮುರಾಣಿ ಒಂಜಿ ಲೇಖನ ಓದಿ ತುಳುನಾಡಿನ ಜನಸಂಖ್ಯೆ 18 ತುಳು ಮಾತಾಡೋರ ಸಂಖ್ಯೆ 18 ಲಕ್ಷ ಅಂದು ಒಲ್ತು ದೆತ್ತೊಂಡೇನೋ ಗೊತ್ತಿದೆ ದೇವರೇ ಗೊತ್ತಿಚ್ಚಿ ಯಾನು ಬರೇ 75 ಲಕ್ಷ ಅಂದು ಒಲ್ತು ಬರೇ ಅಂದ್ರೆ ಎಂಕೆ ಗೊತ್ತಿಚ್ಚಿ ಅಂಡ ಪ್ರೈಮ್ ಮಿನಿಸ್ಟರ್ ಆಫೀಸರ್ದು ಫೋನ್ ಬರ್ತದೆ ಹೆಂಗೆ ಪೋತು ಕೆಣ್ಣಾಗ ಇದೆಲ್ಲ ಆಗೋದಿಲ್ಲ ನಮ್ಮ ಲೆಕ್ಕ ಪ್ರಕಾರ 24 ಲಕ್ಷ ಅವಣ್ಣೆ ಇಂದಿರ್ತದ್ದು ಭಾಷೆ ಹೆಚ್ಚಿ ಬುಳೆ ಪೂಜೆ ತಾಳಪಡು ಒಂಚೂರು ಸಮಸ್ಯೆ ಬೊಕ್ಕ ಲೇಖಕರು ಮಸ್ತ್ ಜನ ಎಡ್ಡೆಡ್ಡೆ ಲೇಖಕರು ತುಳುಟು ಯಾನು ದೆಂಗ ಅಂಚಿನ ಒಂದು ಎಡ್ಡೆ ಕಾದಂಬರಿನ ಓದಿಯೇ
ರಾಜಶ್ರೀ ರೈಕಲು ಮೂರಿಂದ ಒಂದು ಭಾರಿ ಎಡ್ಡ ರಿಸರ್ಚ್ ಬುಕ್ ಮಂತೇರು అయిన ಬಗ್ಗೆ ನಾನು ಪ್ರಜಾವಾಣಿ ಇಟ್ಲ ಬರೇ ಚಿಪ್ರ ಬರೋದುಂಡು ಎಡ್ಡ ರಿಸರ್ಚ್ ಬರೋದುಂಡು ಎಡ್ಡೆ ತುಳುಟು ಕೃತಿಕಲು ಬರೋದುಲ್ಲೋ ಓದಿನಗಳು ಕಮ್ಮಿ ಅಂಟ ಈ 70ರ 90ರ ಅನಂತರ ಸಮಾಜ ಬದಲಾವದುಂಡತ ಐನ್ ನಮ್ಮ ಲಿಟ್ರೇಚರ್ ಭಾರಿ ಸೀರಿಯಸ್ ಆದದ್ದು ಎತ್ತ ನೋಡುತ್ತಲೇ ಒಂಜಿ ಲಾಸ್ಟ್ ಪಾತ್ರ ಏನು ಪನ್ಪೆ ಇತ್ತೆ ಕೊರೋನಾ ಅಂಡತ್ತ ಕೊರೋನಾ ಇರೆಪ್ಪರು ಗೊತ್ತುಂಡು ಕೊರೋನಾ ಟು 45 ಲಕ್ಷ ಜನ ಸಾಹಿತ್ಯರಿಂದ ಯುನೆಸ್ಕೋ ವರದಿ ಮಂತುಂಡು 22 ಲಕ್ಷ ಜನ ಸಾಹಿತ್ಯರಿಂದ ಭಾರತ ದೇಶಡಿತ್ತಿನ NGO ನಕಲು ರಿಪೋರ್ಟ್ ಮಂತೆ 14 ಲಕ್ಷ ಜನ ಸಾಹಿತ್ಯರಿಂದ ಭಾರತ ಸರ್ಕಾರ ರಿಪೋರ್ಟ್ ಮಂತಂಡು ಏತು ಜನ ನಿಜವಾದ ಸಾಹಿತ್ಯನಿ ಏರೆಲ್ಲ ಗೊತ್ತಿತ್ತು ನಮ್ಮ ಇತ್ತೆ ನಾಲೆಜ್ ಡಿಸಿಮಿನೇಷನ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಪೂರ್ ಬೋಡಾಯಿನಾತು ಉಂಡಿತ್ತೆ ಒಂದು ಘಟನೆ ಆಯ್ಕೊಳ್ಳೆ ಬರ್ಪುಡಿತ್ತೆ ಅಲ್ತು ನಮ್ಮ ಸ್ಪೀಕರ್ ಸಾಹೇಬರು ಪಿದಾಡಿ ಕೂಡಲೇ ನಮ್ಮ ಅಧ್ಯಕ್ಷರಿಗೆ ಮೆಸೇಜ್ ಬರ್ಪುಂಡು ಸ್ಪೀಕರ್ ಹೊರಟಿದ್ದಾರೆ ಎಂದು ಆ ಥರ ಮರ ಡಿಸಿಮಿನೇಷನ್ ನಾಲೆಜ್ ಡಿಸಿಮಿನೇಷನ್ ನ್ಯೂಸ್ ಡಿಸಿಮಿನೇಷನ್ ಉಂಡು ಇದೆಲ್ಲ ಆನೆಗಳ ಒಂದು ಪ್ರಶ್ನೆ ಸಿಂಪಲ್ ಪ್ರಶ್ನೆ ಕೊರೋನೋಟ ಏತು ಜನ ಸಾಹಿತ್ಯ ಏರೋ ಲೋಕಸಭೆ ಕೇಂದ್ರ ನಾವು ಲೆಕ್ಕ ಇಟ್ಟಿಲ್ಲ ಅವಂಡೇರು ಕೇಂದ್ರ ಸರ್ಕಾರ ಜೋರು ಮಂತಿ ಬುಕ್ಕ 13 ಲಕ್ಷ ಅವಂಡೇರು NGO ಪ್ರಕಾರ 22 ಲಕ್ಷ ಇಂಟರ್ನ್ಯಾಷನಲ್ ಅಂಕಿಅಂಶಗಳ ಪ್ರಕಾರ 45 ಲಕ್ಷ ಎನ್ನ ಪ್ರಶ್ನೆ ಅವತ್ತು ಆ ಕೊರೋನಾ ಉಂಟು ಮಾತಿನ ಅನಾಹುತನ ಬಗ್ಗೆ ತುಳುಟ್ಟವಡು ಕನ್ನಡಟವಡು ಏತು ಕೃತಿಕಲು ಬತ್ತೋ ಒಂದು ಯೋಚನೆ ಮಂತನ ಎಂಕ ತಿಕ್ಕಿನ ಒಂದೇ ಪ್ರತಿ ನಮ್ಮ ವಾರ್ತಾ ಭಾರತದ ಏಕೆ ಕುಕ್ಕಿಲ ಒಂದು ಕಾದಂಬರಿ ಬರೆಯಿರಿ ಭಾರಿ ಶೋಕದ ಕಾದಂಬರಿ ಏಕೆ ಕುಕ್ಕಿಲ ಸಮಸ್ಯೆನ ಬಗ್ಗೆ ಬರೆಯಿರಿ ಒಂಜಿ ಲಾಕ್ಡೌನ್ ಆನಾಗ ಎಂಚಿನ ಅನ್ನೋದು ಬುಕ್ಕೊಂಜಿ ಸಿನಿಮಾ ಬತ್ತುಂಡು ಫೋಟೋಸ್ ಉಂದು ಉತ್ಸವ ಗೋನಾವರಂದು ರಾಯಚೂರದ ಒಂದು ಜವಣಿ ಒಂಜಿ ಫಿಲ್ಮ್ ಬಂದೆ ಅವು ಡೆಲ್ಲಿಡ್ ಶೋ ಅಣ್ಣ ಸೇರ್ಕಿನ ಒಂಜಿ 600 ಜನ ಲಕ್ಕ ತುಂತದ ಗೌರವ ಕೊರಿಯರು ಏತೆಡ್ಡೆ ಫಿಲ್ಮ್ ಮಂತ ಮರ ಬೆಂಗಳೂರಿಗೆ ಒಂಜಿ ಆಣ್ ಪೋಪೆ ಜವಣೆ ಪೋಪೆ ಅಪ್ಪ ಎಂಕ ವಿಧಾನಸೌಧದ ಎದುರು ಒಂದೊಂದು ಫೋಟೋ ತೆಪ್ಪೋಡು ಒಂದು ಎಲ್ಲೆ ಬೋಪಿನಿ ಆಯ ಚಡ್ಡಿಗೆ ಪೂರ ಇಸ್ತ್ರಿ ಪಾಡ್ತ ರೆಡಿ ಆತೆ ಮಧ್ಯರಾತ್ರಿ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ನ ವಾಯ್ಸ್ ಬರ್ಕೊಂಡು ಎಲ್ಲೆಡ್ದು ಬಂದು ಆಯ್ಗಡೆ ಪೋಯ್ರಾಪಸ್ ವಿಧಾನಸೌಧ ಎದುರು ಒಂಜಿ ಫೋಟೋ ತೆಪ್ಪೇರಾಪಸ್ ಒಂಜಿ ವಾರ ಉಂತುವೆ ಅಪ್ಪಗ ಉದ್ಯೋಗ ಇದ್ದಿ ಬೆಂಗಳೂರು ಅಂತೀರ ಬಂಗ ಹಾಕೊಂಡು ಅಕ್ಕಳು ವಾಪಸ್ ರಾಯಚೂರಿಗೂ ಪೋಪೆ ರಾಯಚೂರಿದು ಬತ್ತಿನ ಮಗೆ ರಾಯಚೂರಿಗೂ ಪೋಪೆ ಅಮ್ಮನೊಟ್ಟಿಗೂ ಪೋನಗಾಯಿಗೆ ಪೊಲೀಸರು ಉಪದ್ರ ಕೊರ್ಪೇರು ಗಾಡಿ ತಗಳು ಉಪದ್ರ ಕೊರ್ಪೇರು ಪರಿಯರ ನೀರು ತಿಕ್ಕುಜಿ ಕಡೆಗೆ ಆಯ ರಾಯಚೂರಿಗೆ ಎತ್ತನಾಗ ಆ ಬಾಲ್ಯ ಸಹಿತ ಪೋಪೆ ಮೂಜೇ ಕ್ಯಾರೆಕ್ಟರ್ ಇಡೀ ಕೊರೋನಾ ಒಂಜಿ ಸೃಷ್ಟಿ ಮಾತಿನ ಭಯಾನಕ ಚಿತ್ರನ ಭಾರಿ ಶೋಕುಟೆ ಆ ಸಿನಿಮಾ ಮನ್ಪುಂಡು ಏರಾಂಡ ನಿಖಲಿಗೆ ಫೋಟೋಸ್ ಉತ್ಸವ ಗೋನಾವರ ತಿಕ್ಕಂಡ ತೂಲೆ ಅಂಡ ಒಂಜಿ ಸಿನಿಮಾ ಮಂತನೇನು ನಂಗೆ ರೈಟರ್ಸ್ಗೆ ಮನ್ಪೇರ ಆತಿತ್ತು ಕನ್ನಡಟು ಇಡೀ ಕೊರೋನಾನ ಸಮಸ್ಯೆಯನ್ನು ಅತ್ಯಂತ ಆಳವಾದ ಎದೆಗೆ ಮುಟ್ಟಿಲಕ ಪಂಡಿನ ಒಂಜಿ ಕೃತಿ ಬತ್ತಿಜಿ ಒಂಜಿ ಎಕ್ಸೆಪ್ಷನ್ ಏಕೆ ಕುಕ್ಕಿಲ ಬರೀನ ಒಂಜಿ ಕಾದಂಬರಿ ಇಂಚಾತ್ ನಮ್ಮ ಕೆಲವು ವಿಷಯಗಳನ್ನು ಹೆಚ್ಚು ಗಂಭೀರವಾದದ್ದು ಎತ್ತಂತೂ ಬರೆಯೋಡು ಹಾಕೊಂಡು ಸಮಕಾಲೀನ ಸಮಸ್ಯೆಯನ್ನು ಪೊಲಿಟಿಸೈಸ್ ಮನ್ಪಂತೆ ಸಾಮಾಜಿಕವಾದ ತೂತು ಸಾಂಸ್ಕೃತಿಕವಾಗಿ ತೂತು ಎಂಚಿನ ಆವಂತುಂಡು ಪಂಪನಿನ ಗಟ್ಟಿ ಅಂತ ಪನೋಡು ಹಾಕೊಂಡು ಅವು ಆನಗ ಈ ಮಹನೀಯರು ಪೂರ ತುಳು ಅಸ್ಮಿತನ ಹುಡುಕಾಟಗೂ ಎಂಚಿನ ಕೆಲಸ ಮಂತಿರೋ ಆ ಅಸ್ಮಿತೆ 80-90ರ ದಶಕಟ್ಟು ಮುಗಳು ಪೂರ ಮಂತಿನ ಕೆಲಸ ಇಟ್ಟಂತ ಆ ಅಸ್ಮಿತೆ ಇತ್ತೆ ಕಂಟಿನ್ಯೂ ಆವಂತುಂಡೋ ಪೆಟ್ಟು ಬೂರುಂತುಂಡೋ ಪನ್ಪಿನ ಒಂಜಿ ಸ್ಪಷ್ಟ ಚಿತ್ರ ನಂಗೆ ತಿಕ್ಕೊಂಡು ಇತ್ತೆ ಮುರಾಣಿ ಏನೊಂದು ಭೂತಾರಾಧನೆಗೆ ಪೋಯೆ ಓ ಮುಲು ಏನು ಉಡುಪಿಗೆ ಪೋತಿದ್ದೆ ಉಡುಪಿ ಪೋತು ಕಾವೂರಿಗೂ ಒಂಜಿ ದೇವಿ ಮಾತ್ಮೆ ಆಟ ಇತ್ತಂಡು ಅಲ್ಲಿ ಪೋನಾಗ ಭೂತ ನಲಿತೊಂದು ಪೋಯೆ ಆ ಭೂತ ಆಶೀರ್ವಾದ ಮಂತ ಯಾನು ಹಿಂದುಳೇನು ತೂವನ್ವೇ ಅಂದು ಏನು ಎಲ್ಲೇ ಪುನಗ ಅಂಚೆ ಕೇಂಡು ಜಾಣಿ ಯಾನು 10 ಕುಡ್ದಿನ ತಲೊಟ್ಟು ಮುತ್ತುಂಡಿಗೆ ಹಿರಿಯರ್ ಮಲ್ತಿ ಕಟ್ಟು ಎಂಕಲ್ ದಾಲ ತೆರಿಯಂದೆ ನರಮಲ್ಲ ನಿಖಲ್ ಮಾಮಲ್ಲ ಸತ್ಯಲು ಇತ್ತೆ ಕೂಡಿ ಮಾತ್ರೆಗಳ ಊರಿಗೂ ಜವನರಿಗೂ ಕೈಕಂಜಲೆಗೂ ಮಾತ್ರೆಗಳ ಆಶೀರ್ವಾದ ಮಂತೋರಿದ್ದಾನೆ ಇತ್ತೆ ಒಂಜಿ ಭೂತೋ ಹಿಂದುಲೆಗ ಅಂತ ಪಂಡೋದಿತ್ತೇನೆ ಪಂಡ ಅವ ಪನ್ಪೆ ಚೇಂಜ್ ಆಪುಂಡವು ಯಾನು ಪನ್ಪಿನಿ ಈ ಥರದ ಬದಲಾವಣೆನ ನಮ್ಮ ಎಂಚ ಗ್ರಹಿಸಾತವು ತುಳುನಾಡ ಅಸ್ಮಿತೆಗೆ ಹೆಚ್ಚು ಗಟ್ಟಿ ಅಂಡ ವೀಕ್ ಅಂಡ ದೆನ್ನ ನಮ್ಮ ಲೇಖಕರು ಸೀರಿಯಸ್ ಅದ್ಯತೆ ಒಂದು ಬರೆಯ್ದಿಂದ ಅಂಟ ನಮ್ಮ ಬದುಕಿನ ಕಾಲಗೂ ಮೋಸ ಮಂತಿ ಲೆಕ್ಕ ಹಾಕೊಂಡು ಇದು ಪಂಡತು ಒಟ್ಟಾರೆ ಆತ ಅಕಾಡೆಮಿ ಎಡ್ಡೆ ಕೆಲಸ ಮಂತಂದು ಭಾರಿ ಕೆಲಸ ಮಂತಿನ ಎಂಕಲ ಪೂರ ಗೌರವ ಅನ್ವಿತಾರೆ ಮುಕ್ಕಲಿನ ಪೂರ ಓದುತ್ತೆ ನಮ್ಮ ಬುಳೈನಕ್ಲು ಅಕ್ಲಿನ ಪೂರ
ಗೌರವ ಮಂತೊಂದುಂಡು ಭಾರಿ ಮಾಮಲ್ಲ ಕೆಲಸ ಮಕ್ಕಳು ಮಾಂತನ ಕೆಲಸನ ಆಡೆಗೆ ಉಂತಾನದು. ಸರೋಜಿನಿ ಶೆಟ್ರು ಡೆಲ್ಲಿಗೆ ಬತ್ತಿತ್ತೇರು 6 ಗಂಟೆಗಳ ಅವಳು ಡೆಲ್ಲಿ ಕರ್ನಾಟಕ ಸಂಘದ ಮೂಜಿ ಅವಾರ್ಡ್ ಕೊಟ್ಟು ಒಂದು ಶಿವರಾಮ ಕಾರಂತ ಅವಾರ್ಡ್, ಸರೋಜಿನಿ ಮಹಿಷಿ ಅವಾರ್ಡ್, ಬುಕ್ಕೊಂಜಿ ಅವಾರ್ಡ್ 6 ಗಂಟೆ ನಮ್ಮ ಸರೋಜಿನಿ ಮಹಿಷಿ ಅವಾರ್ಡ್ ಕೊರಿಯೋ 50,000 ರೂಪಾಯಿ ಸನ್ಮಾನ ಪೂರ ಮಂತು ಅಪ್ಪಗ ನಮ್ಮ ರೆಕಗ್ನೈಸ್ ಮಂತು ಅವ್ರೆ ಮಂತದಿಂದ ಅತ್ತು ಮಂತು ಅಂಡ ಉಮಾನತ್ ಕೊಟ್ಟಿರೋ ಪಂಡೇರು ರಾಜ್ಯೋತ್ಸವ ಪ್ರಶಸ್ತಿ ಈಗ ಮಸ್ತ್ ಕೆಲಸ ಮಾಡ್ಕೊಡಂಡು ಬುಕ್ ಐನ ಪೊಲಿಟಿಕ್ಸೇ ಬೇತೆ ಐನ ಯಾನು ಈ ಸಂದರ್ಭದ ಪನಿಯರ ದುಂಬು ಪಪ್ಪುಜಿ. ಸೊ ಒಟ್ಟಾರೆ ಆತು ತುಳು ಅಸ್ಮಿತೆ ಪಳಂ ತುಳು, ರಾಷ್ಟ್ರೀಯ ತುಳು, ಐದು ತುಕ ಅಕಾಡೆಮಿಕ್ ತುಳು ಆ ಅಸ್ಮಿತೆ ಹುಡುಕಾಟ ಬುಕ ಇಂಚೀಪ ನಮ್ಮ ಎದುರು ಸಾವನ ಸಮಸ್ಯೆ ಇದನ್ನು ಪೂರ ಗ್ರಹಿಸಾತ್ ಭಾಷೆನ ಬುಳೆಪೋಡ ನಮ್ಮ ಪೂರ ಕೆಲಸ ಮನ್ಪೊಡಾಪುಂಡು ಮಸ್ತ್ ಭಾಷೆಲು ಸಯ್ಯಂತುಲ್ಲ. ಒಂಜಿ ಸಂಶೋಧನೆ ಪ್ರಕಾರ ದುಂಬುದ 30 ವರ್ಷಟು ಇಡೀ ಜಗತ್ತಿಟ್ಟು 92% ಜನ ಕೇವಲ 6% ಜನ ಪಾತೆರ್ನ ಭಾಷೆನ ಪಾತೆರ್ನ ಸ್ಥಿತಿಗೆ ಬರ್ಪುಂಡು. ವರ್ಲ್ಡ್ 92% ಜನ ಬರೀ 6% ಜನ ಅಮೇರಿಕನ್ ಇಂಗ್ಲೀಷ್, ಇಂಗ್ಲೆಂಡ್ ಇಂಗ್ಲೀಷ್, ಫ್ರೆಂಚ್, ಜರ್ಮನಿ ಇಂಚನೆ ಮೇಜರ್ ಜಪಾನೀಸ್ ಆ ಭಾಷೆ ಮಾತ್ರ ಮಾತ ಭಾಷೆಲು ತನ್ನ ತಳ ಅವು ఆయన ತಳ ಪೋಪುಂಡವು ಅಂಚ ನಮ್ಮ ತಾಳಿ ಆವತ್ತುಂಡು ಭಾಷೆಲೆಲ್ಲ ಮಿತ್ತು ನಂಕನ ಅವೇರ್ನೆಸ್ ಕಮ್ಮಿ ಆ ವಿಷಯಟು ಅಕಾಡೆಮಿಲು ಭಾಷೆದ ಕುರಿತಾದ ಅವೇರ್ನೆಸ್ನ ಹೆಚ್ಚು ಮನ್ಪಡು ತುಳು ಅಕಾಡೆಮಿ ಮಕ್ಕಳು ಪುರ ಮಂತೊಂದಲ್ಲು ಉಮಾರ್ ಸಾಹೇಬರು 3 ಉಳ್ಳೇರು ನಮ್ಮ ಏಪೋಲು ಪಾತಂದೆ ಒಂಜಿ ಪಂಡೆನು ಕೋಡೆ ಪಂಡೆ ಉರ್ದು ಅಕಾಡೆಮಿ ಇಂದುಂಡು. ಉರ್ದು ಅಕಾಡೆಮಿನ ಏರೋ ಕೊಂಡೊತ್ತು ಮೈನಾರಿಟಿ ಸೆಕ್ಷನ್ ಕೊಂಡೊತ್ತು ಪಾಡಿ ಇದು ನಮ್ಮ ತಾರನಾಥ್ ಉಮರ್ ಬುಕ್ಕ ನಮ್ಮ ಮುಕುಂದರಾಜ್ ಪುಸ್ತಕ ಅಕಾಡೆಮಿ ಪೂರ ಅಪಗ ಮೀಟಿಂಗ್ ಮಂತೋನೆ ಆತ ಮೀಟಿಂಗ್ ಮನ್ಪುನಾಗ ಉರ್ದು ಅಕಾಡೆಮಿ ಇಜ್ಜು ಪುಸ್ತಕ ಮೇಳ ನಮ್ಮ ಸ್ಪೀಕರ್ ಬಂದಾಗ ಪನ್ಕೊ ನಮ್ಮ ಇತ್ತೆ ಬರ್ಪೇರ ಪನ್ಕೊ ನಮ್ಮ ಸಮಯ ತಿಕ್ಕನಾಗ ಬಂಡೋ ನೋಡು ನಮ್ಮಲ್ಲ ಭೂತ ಬಣ್ಣಗ ಕಟ್ತೋ ನೋಡು ಅನ್ಪೇರೆ ತಂಚ ಬಂಡೋ ನೋಡು ನಮ್ಮ ಇದು ಪುಸ್ತಕ ಮೇಳ ಅಂತಾರೆ. ಪುಸ್ತಕ ಮೇಳ ಹೇಗೆ ಮಾಡೋದು ಅಂದ್ರೆ ಪೂರ ಅಕಾಡೆಮಿಲಿ ಎತ್ತೇರು ನಮ್ಮ ಪೂರ ಹೊತ್ತು ಕೆಲಸ ಬಂತು ನಮ್ಮ ಸ್ಪೀಕರ್ ಮನ್ಪೇರು ಐಟು ಉರ್ದು ಅಕಾಡೆಮಿ ಇಜ್ಜೆ ಸುಮ್ಮನೆ 150 ಪುಸ್ತಕದ ಅಂಗಡಿ ಪಾಡಿಯ ನಮ್ಮ ಉರ್ದು ಅಕಾಡೆಮಿ ಇಜ್ಜೆ ಅಪ್ಪಗ ಅಕಾಡೆಮಿ ತಾಯಿ. ಸೊ ಭಾಷೆಲು ಪೂರ ಒಟ್ಟಿಗೆ ಬರೋದು ಕೆಲಸ ಒಟ್ಟಿಗೆ ಮನ್ಪಡು ಬೇತೆ ಮನ್ಪುನ ಕ್ರಮ ಸರಿಯಾಯ್ತು. ನಮ್ಮ ಪನ್ಕೋ ಪಂಡದ ಪಂಡಿತ ಜಾಸ್ತಿ ಪಾತೇನೆ ಐಕೆ ಕ್ಷಮೆ ಕೇಳ್ತಾನೆ ಪಾತ್ರ ಉಂತವೆ. ನಮಸ್ಕಾರ.